ವೇದವಾಕ್ಯವನ್ನೆಲ್ಲ ಕನ್ನಡಗೆ ಬೋಧಿಸುತ್ತ ಜನರ ಭೇದ ಮತಿ ಕೆಡಿಸಿರುವ ಸಾಧುಗಳಿಗೆ ಮಣಿಯುವೆನೋ ಸಾಧುಗಳಿಗೆ ಮಣಿಯುವೆನೋ ನಿಜವನ್ನರಿಸುವ ಶ್ರೀ ನಿಜ ಗುಣಿಯ ಗ್ರಂಥವನ್ನು ನಿಜವಾಗಿ ಬೇಡೆ ಮುಳಗಿಸುವ ಸುಯರಿಗೆ ನಿತ್ಯ ನಮಿಸುವೆನೋ ಸುಯರಿಗೆ ನಿತ್ಯ ನಮಿಸುವೆನೋ ಭಕ್ತ ಜೀವರಿಗೆಲ್ಲ ದ್ವೈತ ಭೋಗಾಗಿ ಸುತ್ತರನ್ನಾಗಿ ಗೈದ ಶ್ರೀ ಜಡಿಸಿದ ಸಿದ್ಧಾರೂಢರಿಗೆ ನಮನರ್ಪೆ ಸಿದ್ಧಾರೂಢರಿಗೆ ನಮನರ್ಪೆ ಬಾಳ ಬಲ ವೇದಾಂತಕ್ಕೆ ಸರಿ ಬಾಳ ಗರ್ಜನೆ ಕೇಳತನಗ ಬಾಳ ಮೂಲ ನಿರ್ಭವೇಶಾಸ್ತ್ರಗಳು ಬಾಳ ಶಕ್ತಿಯ ಸಿಂಹ ಗರ್ಜನೆ ಬಾಳ ಕೇಳಿದ ಬಳಿಕ ಕೂಡವು ಬಾಳ ಕೇಳಲು ಬೇಕು ವೇದಾಂತೆಂಬ ಶಾಸ್ತ್ರವನ್ನು ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನಸದೃಶ್ಯಂ ತತ್ವಮಸ್ಯಾದಿಲಕ್ಷ್ಯಂ ಏಕಂ ನಿತ್ಯಂ ವಿಮಲಮಚಲಂ ಸರ್ವಧಿ ಸಾಕ್ಷೀಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತಂ ನಮಾಮಿ. ಜಗದಾದಿ ಜಗದ್ಗುರು ಅದ್ವೈತ ಸಾರ್ವಭೌಮ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಪಾದ ಪದ್ಮಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಳು ಪೂಜಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮದ್ ಭಗವದ್ಗೀತೆ ಎನ್ನುವ ಗ್ರಂಥದ 13ನೇ ಅಧ್ಯಾಯದ 23ನೆಯ ಶ್ಲೋಕ ಇಂದಿನ ಆಧಾರದ ವಿಷಯವಾಗಿದ್ದು, ಇಲ್ಲಿವರೆಗೂ ಶ್ರೀಕೃಷ್ಣ ಭಗವಂತನು ಅನೇಕ ಆಧಾರ ಸಹಿತವಾಗಿ ಸ್ವಾನುಭಾವಕ್ಕೆ ಬರುವಂತೆ ಉಪನಿಷತ್ ಪ್ರಮಾಣಗಳನ್ನು ಆಧಾರವಾಗಿಟ್ಟುಕೊಂಡು ವೇದ ಪ್ರಮಾಣಗಳನ್ನೇ ಆಧಾರವಾಗಿಟ್ಟುಕೊಂಡು ಕ್ಷೇತ್ರಜ್ಞನ ಸ್ವಭಾವ ಹೇಳಿದರು. ದೇಹದ ಸ್ವಭಾವ ಏನದ, ಜೀವನ ಸ್ವಭಾವ. ನಾವು ಗ್ರಂಥದಲ್ಲಿ ಏನೇ ಬರೋದನ್ನು ಅಲ್ಲಿಗೆ ಬರ್ಬೇಕು ನೋಡ್ರಿ. ಅಲ್ಲಿ ಬರೋಕ್ಕೋಸ್ಕರ ಇಷ್ಟೆಲ್ಲ ವಿಶಾಲ ಮಾಡ್ಯಾರ. ಬಹಳ ವಿಶಾಲ ಆಗ್ತದಂದ್ರೆ ಕೊನೆಗೆ ಬರೋದೇನದ ಅಲ್ಲಿಗೆ ಬಂದ್ಬಿಡೋದು. ಕ್ಷೇತ್ರಜ್ಞ ಸ್ವಭಾವ ಮತ್ತು ಅವನ ಪ್ರಭಾವ, ಅವನ ಸ್ವಭಾವ, ಅವನ ಪ್ರಭಾವ. ಸ್ವಭಾವ ಅಂದರೆ ಅವನ ಸ್ವಂತ ಗುಣ. ಅವನ ಸ್ವಭಾವನೆ ಹಂಗಾದ್ರೆ ಅಂತೀವಲ್ಲ, ಸ್ವಂತ
ಅವನ ಸ್ವಭಾವ ಏನದ? ಜನನ ಮರಣರಹಿತನಾಗಿ, ವಿಕಾರರಹಿತನಾಗಿ, ತ್ರಿಗುಣರಹಿತನಾಗಿ, ತ್ರಿದೇಹರಹಿತನಾಗಿ ಸದಾಕಾಲ ಇರುವುದೇ ಅವನ ಸ್ವಭಾವ. ಮತ್ತು ಅವನ ಪ್ರಭಾವ ಏನು? ಸದಾಕಾಲ ತಾನಿದ್ದು ಸರ್ವವೆಲ್ಲವನ್ನು ತಿಳಿಯುವುದೇ ಅವನ ಮತ್ತೊಂದು ಸ್ವಭಾವ, ಪ್ರಭಾವ ಅಂತದ್ದು. ಸೂರ್ಯನ ಬೆಳಕು ಯಾರ ಮೇಲಿಲ್ಲ ಅಂತ. ಸೂರ್ಯನ ಬೆಳಕು ಎಲ್ಲರ ಮೇಲಿಲ್ಲ, ಪ್ರಭಾವ ಬೀರ್ತದೆ. ಎಲ್ಲರಿಗೆ ಜಾಗದಲ್ಲಿ ಪ್ರಪಂಚ ಎಲ್ಲರಿಗೂ ಕಾಣ್ತದಿಲ್ಲ. ಅಂದರೆ ಕುರುಡರನ್ನು ಬಿಟ್ಟರೆ ಎಲ್ಲರಿಗೂ ಅವನ ಪ್ರಭಾವ ಅಂತ, ಬೆಳಕಿನ ಪ್ರಭಾವ. ಅದರಂತೆ ಹೇಳಿ ಮುಂದೆ ಏನು ಹೇಳ್ತಾರಂದ್ರೆ, ಈ ಶ್ಲೋಕದಲ್ಲಿ ಯಹ ಏವಂ ವ್ಯಕ್ತಿ ಪುರುಷಂ ಪ್ರಕೃತಿಂ ಚ ಗುಣೈ ಸಹ ಸರ್ವತಾ ವರ್ತಮಾನೋ ಅಪಿ ನ ಸ ಭೂಯೋ ಅಭಿಜಾಯತೆ ಅಂತ ಇಲ್ಲಿ ಹೇಳಿದ್ರು. ಅಂದರೆ ಈ ರೀತಿಯಾಗಿ ಕ್ಷೇತ್ರಜ್ಞ ಪುರುಷನನ್ನು ಕುರಿತು ಗುಣಸಹಿತವಾದ ಕ್ಷೇತ್ರ ಪ್ರಕೃತಿಯ ವಿಷಯವಾಗಿಯೂ ಸರಿಯಾಗಿ ತಿಳಿದುಕೊಂಡವನು ಮುಂದೆ ಯಾವ ವಿಧವಾಗಿ ಪ್ರವರ್ತಿಸಿದರೂ ಕೂಡ ಅವನು ಮುಕ್ತ ಪುನಃ ಹುಟ್ಟಲಾರ. ನಾವು ಯಾಕೆ ಹುಟ್ಟುತ್ತಾ ಬಂದೀವಂದರೆ, ಹುಟ್ಟುವ ದೇಹವೇ ನಾನಂತ ತಿಳ್ಕೊಳ್ಳೋದಕ್ಕಾಗಿ ನಾವು ಹುಟ್ಟಿವೆ ಅನ್ನುವುದು ಅಜ್ಞಾನ ಆಗ್ಯದ. ಈಗಾದ್ರೂ ಕಡ ನಾವು ಹುಟ್ಟಿಲ್ಲ, ದೇಹ ಹುಟ್ಟ್ಯದ ಅಂದಾಗ ನಾವು ಹುಟ್ಟಿಲ್ಲ, ಜೀವಾತ್ಮ ಹುಟ್ಟೇನೇನು. ಆದರೆ ಹುಟ್ಟಿದ ದೇಹದ ತಾದಾತ್ಮ ಸಂಬಂಧದಿಂದ ನಾನು ಹುಟ್ಟಿದವನು, ನಾನು ಸಾಯುವವನು ಅಂತ ಅಜ್ಞಾನಕ್ಕೆ ಗುರಿಯಾದ. ಅದಕ್ಕಾಗಿ ಇಲ್ಲಿ ಪಾರಮಾರ್ಥ ಸಾಧಕರು ಪ್ರಪಂಚದ ಸಾಧನೆಯನ್ನು ಮಾಡಿದ್ರು ಬಹಳ ಮಂದಿರ. ನಾವು ಮಾಡೀವಿ ಇಲ್ಲಂತಲ್ಲ, ಈಗಲೂ ಮಾಡ್ತಾ ಇದ್ದೀವಿ ಇಲ್ಲಂತಲ್ಲ. ಆದರೆ ಪಾರಮಾರ್ಥ ಸಾಧಕರು, ಈ ಸಾಧನೆ ಮಾಡ್ತಕ್ಕಂಥ ವ್ಯಕ್ತಿಗಳು ಸ್ವಲ್ಪ ಜನರು, ತಿಳ್ಕೋಬೇಕು, ಸ್ವಲ್ಪ ಜನರು. ಅವರು ತಮ್ಮ ಕರ್ಮಗಳಿಗೆ ಭೌತಿಕ ಫಲಗಳನ್ನು ಕೋರದೆ, ಎಷ್ಟು ತಿಳಿದ ಮೇಲೆ ಅನಿತ್ಯವಾದ ಭೌತಿಕವಾದ ತೋರಿ ಅಡಗುವ ಕೋಲು ಮಿಂಚಿನಂತೆ, ಕಾಮನ ಬಿಲ್ಲಿನಂತೆ, ಸುಂಟರ ಗಾಳಿಯಂತೆ ಇವು ಯಾವಾಗ ತೋರ್ತವೆ? ನೀವು ಯಾವಾಗೋ ಒಂದ್ಸಲ ತೋರ್ತವ, ತೋರಿ ಅಡಿಬಿಡ್ತಾವ. ಅದಕ್ಕೆ ಪಾರಮಾರ್ಥ ಸಾಧಕರು ತೋರದ, ಅಡಗದ, ಸುಡದ ಅಂದ್ರು. ತೋರಿರಬಾರ್ದು, ತೊಯ್ದಿರಬಾರ್ದು, ಸುಟ್ಟಿರಬಾರ್ದು. ಅಂಥದ್ದನ್ನು ಬೇಡಿದರೆ ವಿನಃ ನಾಶವಾಗುವಂಥ ಕರ್ಮಫಲಗಳನ್ನು ಬೇಡಬಾರದು. ಯಾರು ಬೇಡಬಾರ್ದು? ಮೋಕ್ಷವನ್ನು ಮುಟ್ಟಲೇಬೇಕನ್ನವರು ಇಂಥ ಅನಿತ್ಯವಾದ ಫಲಗಳನ್ನು ಎಂದೂ ಬೇಡಿ ಮತ್ತೆ ಕರ್ಮಕ್ಕೆ ಗುರಿಯಾಗಿ ಮತ್ತೆ ಕರ್ಮಜನ್ಯ ಶರೀರ, ಮೋಕ್ಷ ಬೇಕಂತ ಬಲಗೆ ಎತ್ತಿದ್ದಿ, ಎಡಗೈಗೆ ಬೇರು ಹಿಡಿದಿದ್ದಿ, ಕರ್ಮದ ಬೇರು. ಬಾಲಸ ಹೇಳಿವಲ್ಲ. ಹಾಗಾಗಿ ಜ್ಞಾನಿಗಳು ಪಾರಮಾರ್ಥಿಕ ಫಲಗಳನ್ನೇ ಕೇಳುತ್ತಾರೆ ವಿನಃ ಭಕ್ತರು ಯಾರಾದರೂ ಒಂದು ಸಲ ಗೊತ್ತಿಲ್ಲದೆ ಗೊತ್ತಿದ್ದು ಅಜ್ಞಾನಿಗಳಿಗೆ ನಮಸ್ಕಾರ ಮಾಡಿದರೆ ಅವ್ರು ನಿಜವಾದ ಜ್ಞಾನಿಗಳು ಏನು ಆಶೀರ್ವಾದ ಮಾಡ್ತಾರೆ ಪಾರಮಾರ್ಥದ ಮಂದಿಗೆ ಅಂದರೆ, ಇಲ್ಲಿ ಜ್ಞಾನ ವೈರಾಗ್ಯ ಸಿದ್ಧಿರಸ್ತು ಅಂತಾರ. ನೀ ಏನು ಪ್ರಾಪ್ತಿ ಆಗಲ್ಲಪ್ಪ, ಏನು ಸಿದ್ಧಿ ಆಗಲ್ಲ ಅಂದರೆ ಜ್ಞಾನ ಸಿದ್ಧಿ ಆಗಲಿ, ವೈರಾಗ್ಯ ಬರಲಿ. ಅದು
ಎಲ್ಲಿ ವೈರಾಗ್ಯ? ಭೋಗದ ವಸ್ತುಗಳಲ್ಲಿ ಎಲ್ಲಿವರೆಗೂ ವೈರಾಗ್ಯ ನಮ್ಗೆ ಬರೋದಿಲ್ಲ ಅಲ್ಲಿವರೆಗೂ ನಮಗೆ ಜ್ಞಾನ ಹಿಡಿಯುವುದಿಲ್ಲ. ಅದಕ್ಕೆ ಏನು ಮಾಡಿದ್ರೆ ಆಶೀರ್ವಾದವರು? ಜ್ಞಾನ ವೈರಾಗ್ಯ ಸಿದ್ಧಿರಸ್ತು. ಹೀಗೆ ಪುತ್ರ ಪೌತ್ರ ಅಭಿವೃದ್ಧಿರಸ್ತು ಎಂದು ಆಶೀರ್ವದಿಸಿಲ್ಲ. ಬಹಳ ಜನ ಮಕ್ಕಳಾಗಲಿ ಮೊಮ್ಮಕ್ಕಳಾಗಲಿ ಅಥವಾ ಧನ ಪ್ರಾಪ್ತಿಯಾಗಲಿ ಸಂಪತ್ತು ಬೆಳೀಲಿ ಅಂತ ನಿಜವಾದ ಜ್ಞಾನಿಗಳು ಎಂದು ಆಶೀರ್ವಾದ ಮಾಡಂಗಿಲ್ಲ. ಯಾರಿಗಂತ ತಿಳ್ಕೋಕ್ ಮತ್ತೆ ಪಾರಮಾರ್ಥ ಸಾಧಕರಿಗೆ ಅವ್ರಿಗೆ ಏನು ಬೇಕಾಗ್ಯದ ಅದನ್ನು ಆಶೀರ್ವಾದ ಮಾಡೋದು ಬಿಟ್ಟು ನಿನಗೆ ಹೆಂಡ್ರಾಗಲಿ ಮಕ್ಕಳಾಗಲಿ ಅದು ಆಗಲಿ ಇದಾಗಲಿ ಅಂತ ಅವ್ರಿಗೆ ಹೇಳೋದೇ ಇಲ್ಲ. ಹೀಗೆ ವಿದ್ಯಾರಣ್ಯ ಸ್ವಾಮಿಗಳಂತ ಆಗಿ ಹೋದವರು ಬಹಳ ಪ್ರಸಿದ್ಧಿಯಾದಂಥ ಜ್ಞಾನಿಗಳು. ಅವರು ಬ್ರಹ್ಮವಿದ್ಯಾ ಆಶೀರ್ವಾದ ಪದ್ಧತಿ ಎಂಬ ಒಂದು ಗ್ರಂಥವನ್ನೇ ಬರೆದಾರಂಥದ್ದು. ಬೇಕಿದ್ರೆ ಅಲ್ಲಿ ನೋಡಬಹುದಂತ ಹೆಸರು ಕೊಟ್ಟಾರ. ಬ್ರಹ್ಮಜ್ಞಾನಿಗಳ ಆಶೀರ್ವಾದ ರೀತಿಯನ್ನ ನೋಡುವವರು ಆ ಗ್ರಂಥದಲ್ಲಿ ನೋಡಬೇಕಂತ. ಬ್ರಹ್ಮಜ್ಞಾನಿಗಳ ಆಶೀರ್ವಾದ ಹೆಂಗಿರ್ತದೆ, ಬ್ರಹ್ಮಜ್ಞಾನಿಗಳ ಆಶೀರ್ವಾದ ಹೆಂಗಿರ್ತದೆ. ಅದಕ್ಕಾಗಿ ಭಗವಂತ ಈ ಶ್ಲೋಕದಲ್ಲಿ ಕೂಡ ಅದನ್ನೇ ಆಧಾರವಾಗಿಟ್ಟುಕೊಂಡು ಹೇಳಿದ ನೋಡ್ರಿ. ಇದನ್ನೇ ಹೇಳಕತ್ತನ ಭಗವಂತ ಅರ್ಜುನನಿಗೆ. ಅರ್ಜುನ ಕ್ಷೇತ್ರಜ್ಞ ಪುರುಷನು ಇವನು, ಗುಣಗಳಿಂದ ಕೂಡಿದ ಪ್ರಕೃತಿಯು ಇಂಥದ್ದು ಎಂದು ಯಾರು ತಿಳಿದುಕೊಳ್ಳುವರೋ ಅವರು ಯಾವ ವ್ಯವಹಾರವನ್ನು ಮಾಡುತ್ತಿದ್ದರೂ ತಿರುಗಿ ಹುಟ್ಟುವುದಿಲ್ಲ. ಇದರಲ್ಲೇ ಪ್ರಮಾಣ ಆದ. ಕೃಷ್ಣ ಭೋಗಿ ಸುಖಸ್ತ್ಯಾಗಿ ರೂಪೋಜನಕ ರಾಘವ ವಶಿಷ್ಠ ಕರ್ಮಕರ್ತಾಂಚ ಪಂಚಾಯಿತೋ ಜ್ಞಾನ ಸಮ್ಮತ. ಕೃಷ್ಣನ ಬೇರೆ, ರಾಮನ ಬೇರೆ. ದ್ವಾಪಾರ ಯುಗದಲ್ಲಿ ಕೃಷ್ಣ, ರಾಮ ತ್ರೇತಾಯುಗದಲ್ಲಿ ರಾಮ. ರಾಮನ ಕೈಯಲ್ಲಿ ಬಿಲ್ಲುಬಾಣ, ಕೃಷ್ಣನ ಕೈಯಲ್ಲಿ ಚಕ್ರ, ಸುದರ್ಶನ ಚಕ್ರ. ರಾಮ ಆಗ ಮಾಡಿದ ಕಾರ್ಯ ರಾವಣನ ಜೊತೆ, ಭಗವಂತ ಮಾಡಿದ್ದು, ಕೃಷ್ಣ ಮಾಡಿದ್ದು ಪಾಂಡವ ಕೌರವರ ಮಧ್ಯೆ. ಅವನು ಹುಟ್ಟಿದ್ದು ಯಾವಾಗೋ, ಈತ ಹುಟ್ಟಿದ್ದು ಯಾವ ಯುಗದಲ್ಲಿ, ಬೇರೆ ಬೇರೆ ಇಲ್ಲ. ಜನಕ ಮಹಾರಾಜನಾಗಿದ್ದ, ಹೌದಿಲ್ಲ. ಸುಖಮನಿ ಋಷಿನೇ ಆಗಿದ್ದ, ಮುನಿನೇ ಆಗಿದ್ದ. ಆದರೆ ಕರ್ಮವನ್ನ ಮಾಡಿದರೆ ಮತ್ತೆ ಹುಡ್ತೀವಿ ಅಂತ ಹೇಳ್ತೀವಲ್ಲ, ವಶಿಷ್ಠ ಮಹರ್ಷಿಗಳು ಬಹಳಷ್ಟು ಕರ್ಮಗಳನ್ನೇ ಬೋಧ ಮಾಡ್ತಿದ್ರು. ಕರ್ಮವನ್ನು ತಾವು ಕೂಡ ಸ್ವತಃ ಮಾಡಿಸ್ತಿದ್ರು. ಆದರೆ ಆ ಕರ್ಮದಿಂದ ಅವನು ಹುಡ್ತಾನೇನು ಅಂದರೆ ಇಲ್ಲ. ಯಾಕಂದ್ರೆ ಮಾಡೋನು ಯಾರು, ಮಾಡಿಸಿಕೊಂಬವನು ಯಾರು, ನೋಡೋ ನಾನಂತ ಕರ್ಮ ಮಾಡಿದ ವಿನಃ. ಯಾಕಂದ್ರೆ ಜ್ಞಾನಿಗಳಿಗೆ ಭೋಗ ಇಚ್ಛಾ ಪರೇಚ್ಛಾ ಅನಿಚ್ಛಾ ಅಂತ ಪ್ರಾರಬ್ಧಗಳಾವ. ಯಾವ ಪ್ರಾರಬ್ಧದಿಂದ ತನ್ನನ್ನು ತಾನು ತಿಳಿಯುವಂಥ ಪಾರಮಾರ್ಥ ಸಾಧಕನು ಈ ರೀತಿ ತಿಳ್ಕೊಂಡರೆ ಮುಂದೆ ಏನೇ ಮಾಡಿದ್ರು ಕೂಡ, ರಾಜನೇ ಆಗಿರಲಿ, ಮುನಿನೇ ಆಗಿರಲಿ, ಗೃಹಸ್ಥನೇ ಆಗಿರಲಿ, ಸನ್ಯಾಸಿ ಆಗಿರಲಿ, ವಾನಪ್ರಸ್ಥದಲ್ಲೇ ಇರಲಿ, ಅವನು ಮತ್ತೆ ಹುಟ್ಟೋದಿಲ್ಲ ಅಂತ. ಅದಕ್ಕೆ ಸರ್ವ ಕ್ಷೇತ್ರಗಳಲ್ಲಿರುವ ಕ್ಷೇತ್ರಜ್ಞ ಪುರುಷನು ಯಾರಂತ ತಿಳ್ಕೋಬೇಕು ಈಗಿಲ್ಲಿ ಅಂದರೆ ನಾನೇ ಅಂತ ತಿಳ್ಕೋಬೇಕು. ಸರ್ವ ಅಂದ್ರೆ ಎಲ್ಲ ತಿಳ್ಕೊಂಡಾಗ ಗುಣಸಹಿತವಾದ ಪ್ರಕೃತಿಯು ರಜ್ಜು ಸರ್ಪದಂತೆ ಆತ್ಮನಲ್ಲಿ ಅಧ್ಯಾಸ ಆಗದು.
ಹಾವು ಹೆಂಗ ಹಗ್ಗದಲ್ಲಿ ಅಧ್ಯಾಸ ಆಯಿತು, ಬೆಂಕಿ ಹಂಗ ಗುಂಡಿನಲ್ಲಿ ತಾದಾತ್ಮ ಆಯಿತು, ಅಗ್ನಿ ಹೇಗೆ ನೀರಿನಲ್ಲಿ ತಾದಾತ್ಮ ಆಯಿತು, ಹಾಗೆ ಗುಣಗಳು ನಾವಂದ್ರೆ ತಾದಾತ್ಮ ಆಗ್ಯದ. ಅದು ಹೇಗೆ ಅಂದರೆ ಇರುವಂಥ ಹಗ್ಗದಲ್ಲಿ ಇಲ್ಲದಂಥ ಹಾವು ತಾದಾತ್ಮ ಆಯಿತು. ಅದಂತೆ ಇರುವಂಥ ನಿನ್ನಲ್ಲಿ ನೀನು ಯಾರು, ನೀನು ಪರಬ್ರಹ್ಮ ಪರಮಾತ್ಮ ಅಥವಾ ಜೀವಾತ್ಮ, ನಿನ್ನಲ್ಲಿ ಗುಣಗಳ ಕಾರ್ಯಗಳು ಏನಾಗ್ಯದ, ತಾದಾತ್ಮ ಆಗ್ಯದ. ಅದು ಹೇಗೆ ಸುಳ್ಳು, ಅದರಂತೆ ಗುಣಗಳು ಕೂಡ ನಿನ್ನಲ್ಲಿ ಸುಳ್ಳು. ಈ ರಜೋಗುಣ ತಮೋಗುಣ ಸತ್ವಗುಣ ಅಂತ ಹೇಳ್ತೀವಲ್ಲ, ಈ ಗುಣವಿಕಾರದಿಂದ ಹುಟ್ಟಿದವು ಅಷ್ಟೇ ವಿನ ಆತ್ಮನೂ ಅಲ್ಲ ಅಂತ. ಹಾಗಾಗಿ ವರ್ತಮಾನ ಶರೀರವನ್ನ ಬಿಟ್ಟ ನಂತರ ಪುನಃ ಹುಟ್ಟಲಾರ ಆ ಪಾರಮಾರ್ಥ ಸಾಧಕ. ಈ ವರ್ತಮಾನ ಅಂದ್ರೆ ಈ ಸದ್ಯ ಇರುವಂತ ಶರೀರ ಬಿಟ್ಟ ನಂತರ ಪುನಃ ಹುಟ್ಟಲಾರ, ಇದೇ ಮೋಕ್ಷ. ಮೋಕ್ಷ ಅಂತ ಬೇರೆ ಏನಿಲ್ಲ. ನಾ ಹುಟ್ಟುತ್ತೀನಿ ಮರಳಿ ಅನ್ನುವುದೇ ಅಜ್ಞಾನ. ನಾ ಮರಳಿ ಹುಟ್ಟುವುದಿಲ್ಲ ಅನ್ನುವಂಥ ನಿಶ್ಚಯ ಜ್ಞಾನವೇ ಮೋಕ್ಷ. ಹಾಗಾಗಿ ಈ ಕಾರಣವೇನೆಂದರೆ ಜನ್ಮ ಮರಣಗಳು ಕರ್ಮದ ಫಲಗಳೇ ವಿನಃ ಕರ್ಮದ ಫಲ ಇಲ್ಲ. ಪ್ರಮಾಣ ಏನು? ಕರ್ಮಜನ್ಯ ಶರೀರ ಅಂದಾಗ ಈ ಫಲಗಳು ಕರ್ಮಗಳನ್ನು ಅನುಭವಿಸೋದಕ್ಕಾಗಿ ಜೀವನು ಪುನಃ ಪುನಃ ಹುಟ್ಟಬೇಕಾಗುತ್ತದೆ. ಅದಕ್ಕೆ ಕರ್ಮದ ಆಶೀರ್ವಾದವನ್ನು ಕೇಳಂಗಿಲ್ಲ. ಯಾರಾದರೂ ಕರ್ಮದ ಆಶೀರ್ವಾದ ಮಾಡಿದರೆ ಪಾರಮಾರ್ಥ ಸಾಧಕ ಯಪ್ಪ ಬ್ಯಾಡ ಅಂತ. ಎಷ್ಟು ಜನ್ಮಾಂತರಗಳಲ್ಲಿ ಮಾಡಿದ ಕರ್ಮಗಳನ್ನೇ ಅನುಭವಿಸಿ ಸಾಕಾಗಿ 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 ಈಗೇನೋ ಪಾರಾಗಬೇಕಂತ ನನಗೆ ಬುದ್ಧಿ ಬಂದದ. ಮತ್ತೆ ನೀನು ಹುಟ್ಟೋದೇ ಹೇಳ್ತಿದ್ದೀವಿ, ನಾ ಮೋಕ್ಷದ ಆಶೀರ್ವಾದ ಮಾಡೋ ಗುರುನಾಥ ಅಂತ ಅನ್ನೋರು. ಹಾಗಾಗಿ ಮಹಾತ್ಮರು ಆಶೀರ್ವಾದ ಮಾಡಬೇಕಾದ್ರೂ ಕೂಡ ಅವ್ರು ವಿಚಾರ ಮಾಡೇ ಮಾಡ್ತಾರೆ. ತಗೊಳ್ಳೋನು ಕೂಡ ವಿಚಾರ ಮಾಡಿ ಬೇಡಬೇಕಂತ. ನನ್ನ ಉದ್ಧಾರ ಮಾಡು ಗುರುವೇ ಅಂತ ಕೇಳುವೆ ನಾನು. ನನ್ನ ಬದ್ಧನನ್ನ ಮಾಡುವಂತ ಯಾರನ್ನು ಕೇಳ್ತಾರೇನು? ಕೇಳೋದಿಲ್ಲ. ಅದಕ್ಕಾಗಿ ಹುಟ್ಟಬೇಕಾಯ್ತಿಲ್ಲ ಪುನಃ ಪುನಃ. ಕರ್ಮಗಳು ಎಲ್ಲವೂ ಯಾರಿಗಪ್ಪ? ಅದಕ್ಕೆ ತಿಳ್ಕೊ ಸೂತ್ರ. ಕರ್ಮ ಮಾಡು, ಕರ್ಮ ಮಾಡಿದ್ರು ಕೂಡ ಪುನಃ ಹುಟ್ಟಂಗಿಲ್ಲ ಅಂತಲ್ಲ. ಯಾರು ಕರ್ಮ ಎಲ್ಲವೂ ದೇಹಕ್ಕೆ ಸಂಬಂಧಪಟ್ಟವೇ ವಿನಃ ದೇಹಕ್ಕೆ ಸಂಬಂಧಪಟ್ಟವು ಆತ್ಮನಿಗೆ ಸಂಬಂಧಪಟ್ಟವು. ಯಾಕೆ ದೇಹಕ್ಕೆ ಸಂಬಂಧಪಟ್ಟವು ಅಂದ್ರೆ ಇದಕ್ಕೆ ಶರೀರ ಅದ, ಆತ್ಮನ ಅಶರೀರ. ಅವನ ಶರೀರನೇ ಇಲ್ಲ. ಶರೀರ ಇಲ್ಲಂದ್ರೆ ಅವನಲ್ಲಿ ಬುದ್ಧಿ ಅನ್ನುವಂಥ ಗುಣ ಇಲ್ಲ, ಅಹಂಕಾರ ಇಲ್ಲ, ಚಿತ್ತ ಇಲ್ಲ, ಮನಸ್ಸಿಲ್ಲ, ಮತ್ತು ಜ್ಞಾನೇಂದ್ರಿಯಗಳು ಇಲ್ಲ, ಕರ್ಮೇಂದ್ರಿಯಗಳ ಕೈ ಕಾಲು ಬಾಯಿ ಅಂಥವು ಕೂಡ ಇಲ್ಲ. ಅಂದಾಗ ಅವನು ಯಾವ ಇಂದ್ರಿಯ ಮೂಲಕ ಕರ್ಮ ಮಾಡ್ತಾನ? ಅದಕ್ಕೆ ನೀನು ಕರ್ಮ ಮಾಡೋವನಲ್ಲ, ನಾನು ಮಾಡ್ತೇನೆ ಅಂತ ನೀ ತಪ್ಪು ತಿಳ್ಕೊಂಡೀವಿ. ನಾವು ಮಾಡಿದೀವಿ. ಹಾಗಾಗಿ ಅವುಗಳಿಗೂ ಕ್ಷೇತ್ರಜ್ಞ ಸ್ವರೂಪನಾದ ತನಗೂ ಯಾವ ಸಂಬಂಧ ಇಲ್ಲ ನೋಡ್ರಿ. ದೇಹದ ಕರ್ಮಗಳು ಜೀವನಿಗೆ ಸಂಬಂಧ ಇಲ್ಲ. ಅದಕ್ಕಾಗಿ ಜೀವ ಹೋಯ್ತು ಬಂತು ಅಂದ್ರೆ ಹುಟ್ಟಿದ್ದು ಜೀವನಿಗೆ ಸಂಬಂಧ ಇಲ್ಲ, ಸತ್ತದ್ದು ಜೀವನಿಗೆ ಸಂಬಂಧನೇ ಇಲ್ಲ. ಹುಟ್ಟ್ಯಾನಂತ ನಾವು ಸಂಭ್ರಮ ಪಡ್ತೀವಿ, ಸತ್ತನಂತ ಗುಳು ಅಂತ ಹೇಳ್ತೀವಿ. ಸಾಯ್ತೇನೇನು ಜೀವ? ಒಂದು ಅಪರಾಧ ಏನು ಮಾಡ್ತಾನಂದ್ರೆ, ಬಹಳ ಸಲ ಹೇಳಿ ನಾನು, ಬೇರೆ ಬೇರೆ ಅಪರಾಧ ಮಾಡಿದ್ರೆ ಕ್ಷಮೆ ಅದ. ಏನು ಸಣ್ಣ ಪುಟ್ಟ ತಪ್ಪು ಸರಿ ಏನು ಆತಿರ್ತಾವ, ಅದೇನು ದೊಡ್ಡ ಅನಾಹುತ ಅಲ್ಲ.
ಬದುಕಿರುವಂತ ಒಬ್ಬ ಜೀವನನ್ನ ಸತ್ತ ಅಂತ ಕೊಲ್ಲಕ್ಕೆ ನಿಂತೀವಲ್ಲ, ಇದು ದೊಡ್ಡ ಪಾಪ ಬರ್ತದ ನೋಡ್ರಿ. ಬರ್ತದಿಲ್ಲ? ಸತ್ತೇ ಇಲ್ಲ, ನೀ ಸತ್ತನಂತ ಡಂಗರು ಸಾರಿ ಅಳಕತ್ತಿಲ್ಲೋ ಮರೆ, ದೊಡ್ಡ ಪಾಪ. ಆ ಕಾರಣದಿಂದ ಇಲ್ಲಿ ತನಗೂ ಈ ಶರೀರಕ್ಕೂ ಸಂಬಂಧವೇ ಇಲ್ಲ ಅಂದ್ರೇನು? ಅಸಂಗ. ಒಂದು ಶರೀರ ಇರುವಂತೆಯೂ ಈ ಶರೀರದಲ್ಲಿ ಇದ್ದು ಅನೇಕ ಕರ್ಮಗಳನ್ನು ಮಾಡುವಂತೆಯೂ ಪರದೃಷ್ಟಿಗೆ ಪ್ರಾರಬ್ಧ ಇರುವಂತೆ ಕಂಡು ಬಂದರು. ಇಲ್ಲಿ ಪ್ರಾರಬ್ಧನ ಕಿತ್ತಾಕ್ಯಾರ, ಅಲ್ಲಿನೂ ಕಿತ್ಯಾರ ಅವರು. ಪ್ರಾರಬ್ಧ ಯಾರಿಗೆ ಹೇಳಿದೀವಿ ಅಂತ ಹೇಳ್ಯಾರ ಪ್ರಶ್ನೆ ಅನ್ನ. ಹಾಗಾಗಿ ಇಲ್ಲಿ ಸ್ವದೃಷ್ಟಿಯಲ್ಲಿ ದೇಹವಾಗಲಿ ದೇಹಕೃತ ಕರ್ಮದೊಡನೆ ಸಂಬಂಧವಾಗಲಿ ಜೀವಾತ್ಮನಿಗೆ ಇಲ್ಲವೇ ಇಲ್ಲ, ಇರುವುದೇ ಇಲ್ಲ. ಶರೀರ ಪಾತ ನಂತರ, ಶರೀರ ಪಂಚಮಹಾಭೂತದಲ್ಲಿ ಬಿದ್ದ ನಂತರ ಮುಕ್ತನಾಗುವನೆಂದು ಪರರು ಭಾವಿಸಿದರು. ಶರೀರ ಇರುವಾಗಲೇ ಅವನು ಮುಕ್ತ ಅಂತವನು. ಶರೀರ ನಾಶ ಮುಕ್ತ ಅಂತಲೋ ತಮ್ಮ, ಶರೀರ ಇರುವಾಗಲೇ ಮುಕ್ತ. ಶರೀರ ಇರುವಾಗಲೇ ಮುಕ್ತರಾಗೋದು, ಸತ್ತ ಮೇಲೆ ಅಲ್ಲ ಅಂತಿದ್ದು. ಯಾವಾಗ ಶರೀರ ನಾನಲ್ಲಂತ ದೃಢ ಯಾವಾಗಾಯ್ತು, ಅವತ್ತೇ ನೀನು ಮುಕ್ತ, ಅವತ್ತೇ ಮುಗಿದೋಗ್ಯದ. ಇದು ಎರಡನೇ ಸಲ ಸಾಯೋದಂತ. ಯಾರ ಸಲುವಾಗಿ? ಜ್ಞಾನಿಗಳು ಮಹಾತ್ಮನ ದೃಷ್ಟಿಯಲ್ಲಿ ಸತ್ತು ಬದುಕಿದವರು. ಸತ್ತಾರ ಬದುಕ್ಯಾರ ನೋಡ್ರಿ, ಹೌದಿಲ್ಲ? ಅಥವಾ ಬದುಕಿ ಸತ್ತವರು. ಜ್ಞಾನಿಗಳ ದೃಷ್ಟಿಯಲ್ಲಿ ಬದುಕಿ ಸತ್ತವರು, ಅಜ್ಞಾನ ದೃಷ್ಟಿಯಲ್ಲಿ ಬದುಕಿ ಸತ್ತವರಂತ. ಇವರು ಸತ್ತು ಬದುಕಿದವರು. ಆ ಕಾರಣದಿಂದ ಅವನು ಮುಕ್ತ. ಅವನ ಮುಕ್ತಿಯು ಉದ್ರಿ ವ್ಯಾಪಾರವಲ್ಲ ನೋಡು, ಉದ್ರಿ ವ್ಯಾಪಾರ ಅಲ್ಲ, ಇದು ರೋಕಡ ನಗದಿ ವ್ಯವಹಾರ. ಗಂಜಲ್ಲಿ ಮಾಲು ಮಾರಿದಾಗ ತಕ್ಷಣ ದುಡ್ಡು ಕೊಡ್ತಾರೋ, ನಾಳೆ ಅಂತಾರ ಅವರು. ಈ ಕಡೆ ಮಾಲ್ ಕೊಡೋದು, ಈ ಕಡೆ ದುಡ್ಡು ತಗೋದು. ಉದ್ರಿ ವ್ಯಾಪಾರ ಅಲ್ಲ, ಇದು ನಗದಿ ರೋಗಡ. ಹಾಗೆ ಮುಕ್ತಿಯು ಉದ್ರಿ ಅಲ್ಲ. ಸ್ವದೃಷ್ಟಿಯಲ್ಲಿ ಅವನಿಗೆ ಪ್ರಾರಬ್ಧ ಸಹ ಇಲ್ಲ. ಅವನ ದೃಷ್ಟಿಯಲ್ಲಿ ಪ್ರಾರಬ್ಧ ಇಲ್ಲ. ಅಜ್ಞಾನಿಗಳನ್ನ ಕುರಿತು ಪ್ರಾರಬ್ಧವನ್ನು ಹೇಳಬೇಕಾದಂತ ಶಿವಪದತ್ತಾದ್ನವ್ರು ಬರೆದಾರ. ಅಜ್ಞಾನಿಗಳಿಗೆ ಸಂಶಯ ಮಾಡ್ತವಲ್ಲ, ಅದು ಕೂಡ ಉಳಿಬಾರದು ಅನ್ನುವಂಥ ದೃಷ್ಟಿಯಿಂದ ಪ್ರಾರಬ್ಧ ಹೇಳ್ಯಾರ. ಸ್ವದೃಷ್ಟಿಯಿಂದ ವಿಚಾರ ಮಾಡಿದರೆ ಪ್ರಾರಬ್ಧ ಯಾರಿಗೆ ಹೇಳ್ತೀರಿ? ನಾ ಭಾಳ ಸಲ ಇದನ್ನ ಹೇಳಿದ್ವಿ. ಈಗ ದೇಹಕ್ಕೆ ಪ್ರಾರಬ್ಧ ಹೇಳ್ತು ಅಂದ್ರೆ ದೇಹ ಜಡ ಅದ, ಹೌದಿಲ್ಲ? ಅದಕ್ಕೆ ಮುಕ್ತಿ ಬೇಕಾಗಿಲ್ಲ. ಮೋಕ್ಷ ಯಾರಿಗೆ ಬೇಕಾಗಿದೆ? ದೇಹಕ್ಕೆ ಬೇಕಾಗಿಲ್ಲ, ಜಡ ಅದ. ಜೀವನಿಗೆ ಬೇಕಂದ್ರೆ ಜೀವ ಹುಟ್ಟೇ ಇಲ್ಲ, ಹುಟ್ಟಿಲ್ಲಲ್ಲ, ಅವನಿಗೂ ಮೋಕ್ಷ ಬೇಕಾಗಿಲ್ಲ. ಮತ್ತೆ ಬ್ರಹ್ಮ ಅಂತ ಏನಾನಲ್ಲ, ಬ್ರಹ್ಮಗೆ ಹೇಳ್ತಾರೇನು ಹೇಳಕ್ ಬರಂಗಿಲ್ಲ. ಮತ್ತೆ ಮುಕ್ತಿಯನ್ನ ಕುರಿತು ಯಾರು ಹೇಳ್ತಾರ ಅಂದ್ರೆ, ಮುಕ್ತನಿಗೆ ಮುಕ್ತಿಯನ್ನು ಹೇಳಿವಂದ್ರು ಗ್ರಂಥದಲ್ಲಿ. ನೀವು ಮುಕ್ತ ಇದೆ ತಮ್ಮ, ಅದಕ್ಕೆ ನೀವು ಮುಕ್ತ ಅಂತ ಹೇಳಿದೀವಿ. ನೀವು ಒಂದು ವೇಳೆ ಮುಕ್ತ ಸ್ವರೂಪ ಅಲ್ಲದೆ ಇದ್ದರೆ ಯಾವ ವೇದಗಳಿಂದಲೂ ಆಗಮಗಳಿಂದಲಾಗಲಿ ಮತ್ತು ಉಪನಿಷತ್ತುಗಳಿಂದಾಗಲಿ ಯಾವುದೇ ಒಬ್ಬ ಬ್ರಹ್ಮನಿಷ್ಠ ಸದ್ಗುರು ಇರಲಿ,
ಅವರಿಂದಲೂ ಕೂಡ ಮುಕ್ತನನ್ನಾಗಿ ಮಾಡಕ್ ಬರುತ್ತಿದ್ದಿಲ್ಲ. ಕೊನೆ ಮಾತು. ಆದರೆ ಅಂತಪ್ಪ ಸದ್ಗುರು ನೀ ಮರೆತಿದ್ದನ್ನ ಅರಿವಿಗೆ ತರುವಂತ ಕಾರ್ಯ ಮಾಡ್ತಾನಲ್ಲ, ಅದಕ್ಕೆ ಸದ್ಗುರುವಿನ ಕಾರ್ಯ ಬಲು ದೊಡ್ಡದು ಅಂದ್ರು. ಮರ್ತೀವಿ. ಹಾಗಾಗಿ ಏವಂ ಎತ್ತಿ ಅಂದ್ರೆ ಎಚ್ಚದ್ದ ಪ್ರಯೋಗದ್ವಾರ ಈ ಜ್ಞಾನವನ್ನು ಪಡೆಯುವುದಕ್ಕೆ ಎಲ್ಲರಿಗೂ ಅಧಿಕಾರ ಉಂಟೆಂದು ಭಗವಂತನು ಸರ್ವತಾ ವರ್ತಮಾನೋಪಿ, ಸರ್ವರು ಇದನ್ನು ಪಡೆಯಲಿಕ್ಕೆ ಯೋಗ್ಯರು, ಯಾವ ವಿಧವಾಗಿ ಪ್ರವರ್ತಿಸಿದರೂ ತಿರುಗಿ ಹುಟ್ಟುವುದಿಲ್ಲವೆಂದು. ನೀನು ಯಾವ ರೀತಿಯಿಂದನೂ ಕೂಡ ನೀನು ಯಾರಂತ ತಿಳ್ಕೊಂಡು ನಿನ್ನ ಪ್ರಾರಬ್ಧ ಅನುಸಾರವಾಗಿ ನೀ ಏನು ಮಾಡಿದರೂ ಕೂಡ ನೀ ಹುಟ್ಟೋದಿಲ್ಲ. ಜ್ಞಾನದ ಪ್ರಭಾವವನ್ನು ಪ್ರಕಟ ಮಾಡಿದರು ಜ್ಞಾನಿಗಳು. ಶಾಸ್ತ್ರದ ಆಜ್ಞೆಯನ್ನು ಮೀರಿ ಸ್ವೇಚ್ಛಾಚಾರಿಯಾಗಿ ಪ್ರವರ್ತಿಸಿದರು ಅವನಿಗೆ ಪುನರ್ಜನ್ಮವಿಲ್ಲವೆಂದು ಕೆಲವರು ಅರ್ಥ ಮಾಡಿದ್ದಾರೆ. ಕೆಲವರು ಜ್ಞಾನ ಆದಮೇಲೆ ಸ್ವೇಚ್ಛಾಚಾರ್ಯನ ಮನಸ್ಸಿಗೆ ಬಂದಂಗ, ಒಬ್ಬ ಅಜ್ಞಾನಿ ಏನು ಮಾಡ್ತಾನ ಅದಂಗ ಮಾಡಿದರೂ ಕೂಡ ಅವನು ಮುಕ್ತನೇ ಅಂತ ಕೆಲವರು ಇದನ್ನು ಅರ್ಥ ಮಾಡ್ಯಾರ. ಕೆಲವರು ಆತ್ಮಜ್ಞಾನಿಗಳು ಹಾಗೆ ಅರ್ಥವನ್ನು ಮಾಡಲಿಲ್ಲ, ಕೆಡಿಸಂಗಿಲ್ಲ ಅಂತ ಅವರು. ಅವನಿಗೆ ಶಾಸ್ತ್ರದ ಆಜ್ಞೆಯನ್ನು ಮೀರಿ ಸ್ವೇಚ್ಛಾಚಾರಾಗಿ ವರ್ತಿಸಿದರೂ ಅವನಿಗೆ ಪುನರ್ಜನ್ಮವಿಲ್ಲವೆಂದು ಕೆಲವರು ಅರ್ಥ ಮಾಡಿದ್ದಾರೆ. ಆದರೆ ಆತ್ಮಜ್ಞಾನಿಯ ಇಂದ್ರಿಯಗಳು ಸ್ವೇಚ್ಛೆಯಾಗಿ ಬಿಟ್ಟರೂ ಸಹ ಅಸತ್ ಪದದಲ್ಲಿ ವರ್ತಿಸಲಾರವು. ಸ್ವೇಚ್ಛೆ ಅಂದ್ರೆ ಹಿಂಗೆ ಅರ್ಥ ಮಾಡಬೇಕು. ಮತ್ತೆ ಎಂದಿನಂತೆ ಮತ್ತೆ ಜೀವ ಭಾವ ಇರಲು ನಿಜ ನಿಗಮ ಗುರುವಿನಿಂದ ಅರಿದೊಡೇನು ಮುಕ್ತಿ ಸಾಧ್ಯಬಹುದೇ. ಮತ್ತೆ ಇವ್ರು ಕೆಲವು ಮಂದಿ ಅರ್ಥ ಮಾಡ್ಯಾರ, ನಡೀತದಪ್ಪ ಜ್ಞಾನಿಗಳು ಅವ್ರೇನು ಏನು ಮಾಡಿದ್ರೆ ನಡೀತದ. ಆದರೆ ನೀವು ಮೊದಲು ಏನು ಹೊರಗಿದ್ದ ಇಂದ್ರಿಯಗಳು ಸ್ವೇಚ್ಛಾ ಆಚಾರದಲ್ಲಿ ಏನು ಪ್ರವೃತ್ತಿ ಆಗಿದ್ವು ಅವುಗಳನ್ನ ಬಲವಾಗಿ ಹಿಡಿದುಕೊಂಡು ಅಂತರ್ಮುಖ ಮಾಡಿ ಕಟ್ಟಿ ಹಾಕಿದ್ದೆಲ್ಲ, ಕಟ್ಟಿ ಹಾಕಿ ಬಹಳ ದಿನ ಕಟ್ಟಿ ಹಾಕಿದ ಮನೆಯಲ್ಲಿ ದನವನ್ನು ಬಿಡ್ರಿ ಹೊರಗೆ ಹೋಗೋದಿಲ್ಲ, ಅಲ್ಲೇ ಸುತ್ತಿರ್ತದ. ಅನುಭವ ಆದಿಲ್ಲ? ಮೊದಲು ಹಗ್ಗ ಬಿಚ್ಚಿದ ತಕ್ಷಣ ಹೊರಗೆ ಹೊರಡ್ತಿತ್ತು. ಆದ್ರೆ ಇವತ್ತ ಹಗ್ಗದ ಬಿಚ್ಚೋದಲ್ಲ, ಹಗ್ಗದ ಅವಶ್ಯಕತೆ ಇಲ್ಲದೆ ತಾನು ಎಲ್ಲಿರಬೇಕು ಅಲ್ಲೇ ಇರ್ತದೆ, ನಾವು ಹೊರಗೆ ಹೋಗೋದಿಲ್ಲ. ಅದರಂಗ ಜ್ಞಾನಿಗಳ ಇಂದ್ರಿಯಗಳು ಸ್ವೇಚ್ಛಾಚಾರಿಯಾಗಿದ್ರು ಕೂಡ ಅದರಲ್ಲಿ ಯಾವ ವರ್ತನೆ ಇಲ್ಲ ಅಂತ. ವರ್ತನೆ ಇಲ್ಲ ನೋಡ್ರಿ. ಯಾಕಿಲ್ಲ ವರ್ತನೆ ಅಂದ್ರೆ ಅಲ್ಲಿ ಹಲ್ಲಿಲ್ಲದ ಬಾಯಿ ಇದ್ದಂಗ. ಮೊದಲು ಬಾಯಲ್ಲಿ ಏನ ಹಾಕಿದ್ರು ಕೂಡ ಎಷ್ಟು ರುಚಿ ಆಗ್ತಿತ್ತದು. ಇವತ್ತ ಏನಾಗಿದೆ ಅಂದ್ರೆ ರುಚಿನೇ ಇಲ್ಲ ಅದಕ್ಕೆ. ಅದ್ರಾಗ ಅನಿತ್ಯತ್ವದ ದೋಷ ಅಂತ ಗೊತ್ತಿದ್ಮೇಲೆ ಇಂದ್ರಿಯಗಳು ಮರಳಿ ಆ ಕಡೆ ಪ್ರವೃತ್ತಿ ಆಗ್ತವೇನು ಆಗದಂತ ಅರ್ಥ ಮಾಡಬೇಕು. ಅದರಂತೆ ಆತ್ಮವಂಚನೆ ಮಾಡಿಕೊಂಡವನಾಗುತ್ತಾನೆ. ಜ್ಞಾನಿಯಾಗಿ ಮೊದಲಂಗ ವ್ಯವಹಾರದಲ್ಲಿ ಪ್ರವೃತ್ತಿ ಆದ ಇಂದ್ರಿಯದಲ್ಲಿ, ಕಾಮದಲ್ಲಿ, ಕ್ರೋಧದಲ್ಲಿ ಪ್ರತಿಯೊಂದು ಎಂದಿನಂತೆ ಜೀವ. ಅದಕ್ಕೆ ಮೊದಲು ಹೆಂಗಾದ ಅದರಂಗಂದ್ರ ಅದು ಆತ್ಮವಂಚನೆ ಮಾಡಿದಂಗಾಗ್ತದ. ಜ್ಞಾನಿಗಳ ವೃತ್ತಿ ಹೆಂಗಾದ್ರೂ ಇರಲಿ ಅಂತ ತಿಳ್ಕೊಂಡವ್ರಿಗೆ ಉತ್ತರ ಕೊಟ್ರು. ಅವ್ರು ಏನು ಮಾಡಿದ್ರು ನಡೀತದ, ಏನು ಅರ್ಥ? ಅದಕ್ಕಾಗಿ ಒಂದು ವೇಳೆ ದುಷ್ಟ ಪ್ರಾರಬ್ಧ ಬಲಾತ್ಕಾರದಿಂದ
ಆತ್ಮಜ್ಞಾನಿಯ ತನ್ನ ದೇಹ ಇಂದ್ರಿಯಾದಿಗಳ ದ್ವಾರ ದೇಹೇ ಇಂದ್ರನಂತೆ ನಿಷಿದ್ಧ ಆಚರಣೆ ನಡೆಸಿದರು ಅಲ್ಲಿ ಅವನ ಜ್ಞಾನಕ್ಕೆ ಅವನ ಅಸಂಗತ್ವಕ್ಕೆ ಭಂಗವಿಲ್ಲ. ಆವಾಗ ಅಸಂಗ ಅಂದಾಗ ಇಂದ್ರಿಯಾದಿಗಳು ಅಸಂಗ ಆದ ಅಂತ ತಿಳ್ಕೊರಿ. ಇಂದ್ರಿಯಗಳು ಅದಕ್ಕೆ ಅನುಭವ ಸಾರದಲ್ಲಿ ಅಥವಾ ಪರಮಾನುಭವದಲ್ಲಿ ಹೇಳಿದ ಕಡಿದು ಬಿಟ್ಟ ಕಾಲಿನಂತೆ. ಕಾಲಿಗೆ ದೊಡ್ಡ ಹುಣ್ಣಾಗ್ಯದ, ಅದಕ್ಕೆ ನಂಜು ಆಗ್ಯದ, ವೈದ್ಯನಲ್ಲಿ ಹೋದ್ರು ಕಾಲು ಕಡಿಬೇಕಂದ್ರು ಅವರು. ಕಾಲು ಕಡಿಬೇಕು ಅನಿವಾರ್ಯವಾಗಿ ಅವನು ಒಪ್ಪಿಕೊಂಡ. ಕಾಲನ್ನು ಕಡಿದ್ರು. ಆ ಕಾಲು ಕಡ್ದಾಗ ಅದೇನು ಮಾಡ್ತು, ಹೋಗಿ ಅಲ್ಲೇ ನಿಂತವನಿಗೆ ಎದಿಗೆ ಹಿಂಗೆ ಸಿಡಿತದ. ಆ ಎದಿಗೆ ಒದ್ದಂಗಾಯ್ತಿಲ್ಲ. ನಮ್ಮ ಕಾಲು ನಂದಂದಾಗ ಒದ್ದಂಗಾಗ್ತದಿಲ್ಲ. ಸುಮ್ಮನೆ ತುಳಿದ್ರೆ ಮಗನೇ ನನ್ನ ಕಾಲು ತುಳಿತೀನಿ ಅಂತೀವಿ ನಾವು. ಕಾಲಲ್ಲಿ ಒದ್ದಂಗಾದ್ರೆ ಅದೇ ಕಾಲ ಅವನಿಗೆ ಒದ್ದು ಮತ್ತೆ ಇನ್ನೊಬ್ಬನ ಪಾದದ ಮೇಲೆ ಬಿತ್ತು, ಕೆಳಗೆ ಬಿತ್ತು. ಅದೇನು ನಮಸ್ಕಾರ ಮಾಡಿದಂಗೆ ಆಯ್ತು ಅನ್ನೋದು. ಪಾದಕ್ಕೆ ಬಿದ್ದಾಗ ನಮಸ್ಕಾರನಿಲ್ಲ, ಅದು ಎದೆ ಮೇಲೆ ಬಿದ್ದರೆ ಒದ್ದಂಗಿಲ್ಲ. ಯಾಕೆ? ಅವನ ಶರೀರದಿಂದ ಅದು ಕಾಲು ಬೇರೆ ಆಗಿದೆ, ಸಂಬಂಧ ಇಲ್ಲ. ಹೌದಲ್ಲ? ಅದಕ್ಕೆ ಜ್ಞಾನಿ ತನ್ನ ವೃತ್ತಿಯಿಂದ ಇಂದ್ರಿಯಾದಿಗಳು ಕಡಿಗಾಗಿರ್ತವ. ಅವು ಏನು ಮಾಡಿದ್ರು ಕೂಡ ಅದಕ್ಕೆ ಫಲ ಇಲ್ಲ ಅಂತ ಅರ್ಥ ಮಾಡ್ಬೇಕು. ವಿನ ಏನಾದರೂ ಮಾಡೋದು ನಡೀತದ ಅಂತ ಹೋದರೆ ಆತ್ಮವಂಚನೆ ಆಗ್ಬೋದು. ಅದಕ್ಕಾಗಿ ಇಲ್ಲಿ ನಿಷಿದ್ಧ ಆಚರಣೆಯು ಅವನ ಜ್ಞಾನಕ್ಕೆ ಅವನ ಮುಕ್ತಿಗೆ ಭಂಗವನ್ನುಂಟು ಮಾಡದಿದ್ದರೂ ಆದರ್ಶ ಮಾತ್ರ ಭಂಗವೇ. ಕಾರಣ ಸಾಧನ ಚತುಷ್ಟಯ ಸಂಪತ್ತಿ ಪೂರ್ವಕ ಚಿತ್ತ ಶುದ್ಧಿ ಉಂಟಾಗಿ ಮುಮುಕ್ಷುವಾಗಿ ಜ್ಞಾನವನ್ನು ಸಂಪಾದಿಸಿ ವಾಸನವನ್ನು ಜಯಿಸಿ ಮುಕ್ತ ಆಗ್ಯಾನ. ಸುಮ್ಮನೆ ಕುಂತಗಳು ಮುಕ್ತ ಆಗಿಲ್ಲ. ಇಷ್ಟು ಪ್ರಯತ್ನ ಮಾಡಿ ಮುಕ್ತ ಆಗ್ಯಾನ ಅಂದರೆ ಏನಾಗ್ಯದ? ವಾಸನೆಗಳನ್ನು ಜಯಿಸಿ ಮುಕ್ತನಾದವನು. ಜಿತೇಂದ್ರಿಯ ಅಂದ್ರೆ ಏನು? ಇಂದ್ರಿಯ ವಸ್ತು ಅಲ್ಲ, ವಸ್ತುವಿನ ವಾಸನೆಯನ್ನು ಕೂಡ ಯಾರು ಗೆದ್ದರ ಅವರು ಜಿತೇಂದ್ರಿಯ. ಮತ್ತ ಸಾಮಾನ್ಯವಾಗಿ ಸನ್ಯಾಸಿ ಎಂದ ಕೂಡ ಅವರಿಗೂ ಅನ್ವಯಿಸುತ್ತದೆ. ಸಂನ್ಯಾಸ ಎಲ್ಲ ಸಂಸ್ಕಾರ ಸಂಬಂಧವಾದ ವಿಷಯ ವಾಸನೆಗಳನ್ನು ಯಾರು ಜಯಿಸ್ಯಾರ ಅವ್ರು ನಿಜವಾಗಿ ಸನ್ಯಾಸಿಗಳೇ. ಬಟ್ಟೆ ಹಾಕೊಂಡ್ರೆ ಮಾತ್ರ ಸನ್ಯಾಸಿ ಅಂತ ಅರ್ಥ ಅಲ್ಲ. ಬಟ್ಟೆ ಹಾಕದಿದ್ರೆ ಸನ್ಯಾಸಿ ಅಂತ ಅರ್ಥ ಅಲ್ಲ. ಯಾರು ಇಂದ್ರಿಯ ವಿಷಯ ವಾಸನೆಗಳನ್ನು ಜಯಿಸ್ಯಾರ ಅವರು ಮಾತ್ರ ಮುಕ್ತರು, ಅವರು ನಿಜವಾದ ಜ್ಞಾನಿಗಳು. ಹೀಗಾಗಿ ನಿಷಿದ್ಧ ಆಚರಣೆಯಲ್ಲಿ ಜಾರುವುದು ತೀರಾ ಅಸಂಗತವಾದ ಮಾತು. ಯಾಕಂದ್ರೆ ಸರ್ವತ ವರ್ತಮಾನೋಪಿ ಆ ಮಾತಿಗೆ ಸಂಸಾರನೇ ಆಗಿರಲಿ, ಸನ್ಯಾಸಿ ಆಗಿರಲಿ, ವ್ಯಾಪಾರಿ ಆಗಿರಲಿ, ವ್ಯವಸಾಯಗಾರನೇ ಆಗಿರಲಿ, ಘಟ ಪ್ರಾರಬ್ಧದಂತೆ ಯಾವ ಆಶ್ರಮದಲ್ಲಿ ಇರಲಿ ಇದ್ರೂ ಕೂಡ ಯಾವ ಪ್ರವೃತ್ತಿಯಲ್ಲಿ ಇರಲಿ ಅವರು, ಅದು ಅವನ ಸ್ವರೂಪ ಸ್ಥಿತಿಗೆ ಭಂಗಕರನಲ್ಲ. ಅವನಿಗೆ ಯಾವ ರೀತಿ ಭಂಗನೇ ಇಲ್ಲ, ಚ್ಯುತಿ ಇಲ್ಲ ಅಂತ ಅಂದರೆ ಅವನು ತಿರುಗಿ ಮರಳಿ ಎಲ್ಲರಂತೆ ಹುಟ್ಟುವನು ಅಲ್ಲ. ಅದಕ್ಕಾಗಿ ನೀನು ಹುಟ್ಟುವುದಿಲ್ಲ ಅಂತ ಅರ್ಥ. ಇಲ್ಲಿವರೆಗೂ ಹೇಳ್ತಾ ಬಂದ್ರು ಕ್ಷೇತ್ರಜ್ಞ ನಿನ್ನ ಸ್ವಭಾವ ಪ್ರಭಾವ ಧರ್ಮ ಕರ್ಮಗಳ ಫಲ ನಿಸ್ಸಂಗತ್ವ ಹೇಗೆ ಅಂತ ಹೇಳ್ತಾ ಬಂದ್ರಲ್ಲ. ಇದು ಯಾವುದಕ್ಕೆ ಅಂದ್ರೆ ಜ್ಞಾನಕ್ಕೆ ಫಲ ಅಂತ. ಜ್ಞಾನಕ್ಕೆ ಏನು ಫಲ ರೀ ಅಂದ್ರೆ ಹುಟ್ಟಲಾರದೆ ಫಲ.
ಹುಟ್ಟೋದು ಫಲ ಕರ್ಮದ ಫಲ. ಕರ್ಮ ಹುಟ್ಟಿಸ್ತದ, ಜ್ಞಾನ ಹುಟ್ಟಲಾರ್ದಂಗೆ ಮಾಡ್ತದ. ಮತ್ತೆ ಕರ್ಮ ಜ್ಞಾನಕ್ಕೆ ಭೇದ ಆದಂತರೋ ಇಲ್ಲ ಅಂತರೋ. ನೀರಲ್ಲಿ ಒಬ್ಬನು ಕಾಲಿಗೆ ಕಬ್ಬಿಣದ ಗುಂಡು, ಬೆನ್ನಿಗೆ ಏನು ಕಟ್ಟನ, ಇಸ್ಕಾಯಿ ಕಟ್ಟನ, ಬೆಂಡು. ಕಾಲಿಗೇನು ಕಟ್ಟನ, ಕಬ್ಬಿಣದ ಗುಂಡು, ಇಲ್ಲಿ ಬೆಂಡ ಕಟ್ಟನ ನೋಡು. ಅವನಿಗೇನು ಮಾಡ್ತು, ನೀರಿನಾಗ ಬಿದ್ದಾಗ ತೇಲಿಸ್ಬೇಕಂತ ಬೆಂಡ ಪ್ರಯತ್ನ ಮಾಡ್ತದ, ಗುಂಡು ಮುಳುಗಿಸ್ಬೇಕಂತ ಪ್ರಯತ್ನ ಮಾಡ್ತದ. ಹೌದು, ಗುಂಡು ಮುಳುಗಿಸ್ತದ, ಬೆಂಡು ತೇಲಿಸ್ತದ. ಈ ಒಂದು ಏನಾನ ಇತ್ತಂದ್ರೆ ಅವನ ಪರಿಸ್ಥಿತಿ ಪರವಾಗಿಲ್ಲ. ಗುಂಡು ಕಟ್ಕೊಂಡು ಹೋದ್ರೆ ಆ ಕಡೆ ನಾತಿದ್ದ, ಬೆಂಡಿದ್ರೆ ನೀನೇ ತೇಲೇನ ಓದ್ತಿದ್ದ. ಇವನು ಎರಡು ಕಟ್ಕೊಂಡು ಬಿದ್ದನು, ಮೂರ್ಖ. ಭವಸಾಗರದಲ್ಲಿ ಕರ್ಮ ಮತ್ತು ಜ್ಞಾನ, ಅದಕ್ಕೆ ಕರ್ಮದೆ ಜ್ಞಾನ ಕರ್ಮದೆ ಮುಕ್ತಿ ಘಟಿಸದು ನಿರ್ಮಲ ಜ್ಞಾನ ಒಂದಿಲ್ಲದೆ ಅಂದ್ರು ಅವರು. ಹಾಗಾಗಿ ವಿಚಾರ ಮಾಡಿದವನು ಏನ್ ಮಾಡ್ತಾನ, ವಿಚಾರ ಮಾಡ್ತಾನ. ಹಾಗಾಗಿ ಇಲ್ಲಿಯವರೆಗೆ ಪ್ರಕೃತಿ ಪುರುಷರ ವಿವೇಕವನ್ನು ತಿಳಿಸಿ ಇನ್ಮೇಲೆ ಭಗವಂತನ ಪ್ರಾಪ್ತಿಗೆ ಪ್ರಯತ್ನ ಮಾಡುವ ಸಾಧಕನ ಸಾಧನೆಗಳು ಮತ್ತು ಅವರಲ್ಲಿರುವಂಥ ಪ್ರಭೇದಗಳು ಅಂತ ಅದನ್ನು ಹೇಳ್ತಾರೆ. ಏನು ಅಂದರೆ, ಧ್ಯಾನೇನ ಆತ್ಮನೇ ಪಶ್ಯಂತೆ ಕೇಚಿದಾತ್ಮನ ಆತ್ಮಾನ್ ಅನ್ನೇ ಸಾಂಖ್ಯೇನೆ ಯೋಗೇನೆ ಕರ್ಮಯೋಗೇನೆ ಚಾಪರೇ ಅಂತ ಇಲ್ಲಿ ಹೇಳ್ತಾ ಬಂದರು. ಅಂದರೆ ನೀನು ಧ್ಯಾನೇನ ಆತ್ಮನಿ ಪಶ್ಯಂತಿ ಕೇಚಿತ್ ಆತ್ಮನ ಅನ್ನೇ ಸಾಂಖ್ಯೇನ ಯೋಗೇನ ಕರ್ಮಯೋಗೇನ ಚ ಅಪರೇ ಅಂತ ಇಲ್ಲಿ ಆ ಪರಮಪುರುಷ ಪರಮಾತ್ಮನನ್ನು ಅದೆಷ್ಟೋ ಜನರು ಶುದ್ಧವಾದ ಸೂಕ್ಷ್ಮ ಬುದ್ಧಿಯಿಂದ ಧ್ಯಾನದ ಮೂಲಕ ಮನಸ್ಸಿನಲ್ಲಿಯೂ ಮತ್ತು ಅನ್ಯ ಮತದವರಾದ ಸಾಂಖ್ಯರು ಕೆಲವು ಮಂದಿ ಜ್ಞಾನದಿಂದ ಯೋಗದ ಮೂಲಕವೂ ಮತ್ತು ಇನ್ನೆಷ್ಟೋ ಮಂದಿ ನಿಷ್ಕಾಮ್ಯ ಕರ್ಮ ಯೋಗದ ಮೂಲಕ ಪಶ್ಯಂತಿ ಅಂದರೆ ನೋಡುವ ಪ್ರಯತ್ನವನ್ನು ಮಾಡ್ತಾರೆ. ಅವರವರ ಭಾವಕ್ಕೆ ಅವರವರ ತರನಾಗಿ ಇರುತ್ತೇನೋ ಆ ಶಿವನಂದರು. ನೀನು ಯಾವ ಭಾವ ಮಾಡ್ತಿದ್ದಿ ಅದೇ ಭಾವದಾಗ ಪರಮಾತ್ಮ ಅನ್ನೋದು. ಹೆಂಗ ನೋಡ್ತಿದ್ದಿ ಹಂಗ ಅನ್ನೋದು. ಆದರೆ ಜ್ಞಾನದಿಂದ ನೋಡು ಯಾವುದು ಬಹುಪಾಡಂತ ಅವರೊಂದು. ನೀ ಮನಸ್ಸಿಗೆ ಬಂದಾಗ ನೋಡಿದರೆ ಹಂಗೆ ಕಾಣ್ತಾನ. ಜ್ಞಾನದಿಂದ ನೋಡು ಈ ಹೆದರು ಯಾವುದು ಬಹುಪಾಡು. ಇದು ಜ್ಞಾನದಿಂದ ನೋಡೋದು. ಅರ್ಜುನ, ಉತ್ತಮ ಅಧಿಕಾರಿಗಳಾದ ಕೆಲವರು ಧ್ಯಾನವನ್ನು ಅವಲಂಬಿಸಿ ಶುದ್ಧ ಬುದ್ಧಿಯಿಂದ ಹೃದಯದಲ್ಲಿ ಆತ್ಮಸ್ವರೂಪವನ್ನೇ ಪಡೆದುಕೊಳ್ಳುತ್ತಾರೆ. ಆ ಧ್ಯಾನ ಹೆಂಗಾಗಬೇಕು ಅಂದರೆ ಯಮ ನಿಯಮದಲ್ಲಿ ಹೇಳ್ಯಾರಲ್ಲ, ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣೆ, ಅಲ್ಲಿ ತಂದಿಲ್ಲಿಟ್ರು ನೋಡಿ. ಮತ್ತೆ ನಿನ್ನ ಧ್ಯಾನದಲ್ಲಿ ನೀನೇನಾಗಬೇಕು ಅಂದರೆ, ನೀನು ಯಾವುದನ್ನು ಕುರಿತು ಧ್ಯಾನ ಮಾಡ್ತಿದ್ದಿ ಆ ಧ್ಯಾನದ ವಸ್ತೇ ನೀನು ಆಗ್ಬೇಕು. ಪರಮಾತ್ಮ ಅಂದ್ರೆ ನೀ ಪರಮಾತ್ಮನ ಆಕಾರ ಆಗ್ಬೇಕು ನೋಡಿ ಧ್ಯಾನ. ಆವಾಗ ಅದನ್ನು ಮುಕ್ತಿ ಅಂತ ಅರ್ಥ ಮಾಡಬೇಕು. ಅಲ್ಲಿ ಹೇಳಿದ್ದು ಅವನು ಜ್ಞಾನಕ್ಕೆ ಹಚ್ಚಿ ಹೇಳಿದಾಗ. ಹಾಗಾಗಿ ಮಧ್ಯಮ ಅಧಿಕಾರಿಗಳಾದ ಕೆಲವರು ಸಾಂಖ್ಯ ಯೋಗದಿಂದಲೂ, ಮಂದಾಧಿಕಾರಿಗಳಾದ ಕೆಲವರು ಕರ್ಮಯೋಗ ದ್ವಾರ ಆತ್ಮದರ್ಶನವನ್ನು ಮಾಡಿಕೊಳ್ಳುತ್ತಾರೆ. ಅದಕ್ಕೆ ಗಂಗಾ ನದಿಯನ್ನು ದಾಟಬೇಕಾದ್ರೆ ಆಯಾ ಊರಿನವರು ತಮ್ಮ ಶಕ್ತಿ ಯುಕ್ತಿಗಳನ್ನು ಅನುಸರಿಸಿ ತಮಗೆ ಅನುಕೂಲವಾಗುವಂತೆ ಸೇತುವೆಗಳನ್ನು ಕಟ್ಟಿಕೊಂಡು ಆ ಸೇತುವೆ ಮೇಲೆ ದಾಡ್ತಾರೆ ನೋಡ್ರಿ. ಹೌದಿಲ್ಲ? ಅಲ್ಲೇ ಸಮೀಪ ಇರೋರು
ಎಲ್ಲರಿಗೂ ಒಂದೇ ಸೇತುವೆ ಆದರೆ ವ್ಯವಹಾರ ನಡೆಯೋದು ಬಹಳ ಕಷ್ಟ ಆಗ್ತದೆ. ಆ ಕಡೆ ಬರೋರು ಈ ಕಡೆ ಸೇತುವೆ ಮಾಡಬೇಕು, ಆ ಕಡೆಯಿಂದ ಬರೋರು ಅಲ್ಲಿ ಸೇತುವೆ ಕಟ್ಟಬೇಕು. ಎಲ್ಲರೂ ಒಂದೇ ಸೇತುವೆಯಿಂದ ಮುಟ್ಟಬೇಕಂದ್ರೆ ಅದು ಆಗಲಾರದ ಕೆಲಸ, ಎಷ್ಟು ದೂರ ಆಗ್ತದೆ. ಹಾಗಾಗಿ ಈ ಸಂಸಾರ ನದಿಯನ್ನು ದಾಟಿ ಬ್ರಹ್ಮವನ್ನ ಪಡೆದುಕೊಳ್ಳುವುದಕ್ಕೆ ಸಾಧಕನು ತಮ್ಮ ತಮ್ಮ ಯೋಗ್ಯತೆ ಅನುಸಾರವಾಗಿ ಸಾಧನಗಳನ್ನು ನಿರ್ಣಯ ಮಾಡಿಕೊಳ್ಳಬೇಕಾಗುತ್ತದೆ. ನಿರ್ಣಯ ನಾವು ಮಾಡಿಕೋಬೇಕು. ಸಾಧಕರು ಯಾಕೆ ನಿರ್ಣಯ ಮಾಡಬೇಕಂದ್ರೆ, ಜನ್ಮದಲ್ಲಿ ನಾನು ಎಲ್ಲಿಗೆ ಹೋಗಬೇಕು ಅನ್ನೋದು ಮೊದಲು ನಿರ್ಣಯ ಮಾಡಬೇಕು. ನನಗೆ ಭೋಗ ಭಾಗ್ಯಗಳು ಬೇಕು, ಈ ಶ್ರೀಮಂತಿಕೆ ಬೇಕು ಅನ್ನೋದಾದರೆ ಏನು ಮಾಡು ಅಂದರೆ ಆ ದಾರಿಯನ್ನು ಹಿಡಿ, ಆ ದಾರಿಯನ್ನು ಹಿಡಿ, ಕರ್ಮದಾರಿ ಅದು. ಮತ್ತೆ ಭಕ್ತನಾಗಿ ಭಗವಂತನ ನೋಡಬೇಕಾದ್ರೆ ಭಕ್ತಿ ಮಾರ್ಗವನ್ನು ಹಿಡಿ. ಇಲ್ಲ ಮುಕ್ತನಾಗಬೇಕಾದರೆ ಜ್ಞಾನ ದಾರಿಯನ್ನು ಹಿಡಿ. ಎಷ್ಟು ಅರ್ಥ ಮಾಡಬೇಕು ಅದನ್ನು. ಇದು ನೀನು ಮೊದಲೇ ವಿಚಾರ ಮಾಡಿ, ಏನು ಆಗ್ಬೇಕಾದ್ರೆ ಏನು ಪಡಿಬೇಕವಾ ನೀನು? ಮೋಕ್ಷ ಪಡಿಬೇಕಾ? ಜ್ಞಾನ ಮಾರ್ಗವನ್ನು ಹಿಡಿ. ಭಗವಂತನ ಕೃಪೆ ಪಡಿಬೇಕಾ? ಭಕ್ತಿ ಮಾರ್ಗವನ್ನು ಹಿಡಿ. ಭೋಗ ಭಾಗ್ಯದ ಬೇಕಾದರೆ ಕರ್ಮ ಯಜ್ಞ ಯಾಗಾದಿಗಳ ದಾರಿ ಹಿಡಿ. ನೀನು ಒಂದೇ ಯಾವುದರ ಮೇಲೆ ಏನು ಮಾಡ್ತಿದ್ದಿ ಅದು 2, 3, 4 ಆಗ್ತಾವ. ಒಂದೇ ಅದು ಇರೋದು. ಈಗ ಪ್ರೀತಿ ಅಂತೀವಿ, ಅದು ಭಕ್ತಿ ಅಂತೀವಿ, ಅಥವಾ ಪ್ರೇಮ ಅಂತೀವಿ. ಪ್ರೀತಿ ಅಂದ್ರೆ ಒಂದೇ, ಭಕ್ತಿ ಅಂದ್ರೆ ಒಂದೇ, ಪ್ರೇಮ ಅಂದ್ರೆ ಒಂದೇ. ಒಬ್ಬ ಶ್ರೀಮಂತ ಹಣದ ಮೇಲೆ ಬಹಳ ಪ್ರೀತಿ ಇಟ್ಟರೆ ಅವನಿಗೇನಂತ ಕರಿತೀವಿ? ಭಾಳ ಜಿಪುಣಪ್ಪ ಅಂತೀವಿ. ಪ್ರೀತಿ ಎಲ್ಲಿಟ್ಟನ? ಹಣದ ಮೇಲೆ ಪ್ರೀತಿಯನ್ನಿಟ್ರೆ ಜಿಪುಣ ಅಂತ ಆಯ್ತು. ಹೆಂಡನ ಮಕ್ಕಳ ಮೇಲೆ ಅದೇ ಪ್ರೀತಿ ಇಟ್ಟು ಅಂದ್ರೆ ಅದು ಮೋಹ ಅಂತ ಆಯ್ತು. ಮೋಹ ಆಯ್ತಿಲ್ಲ. ಅದೇ ಪ್ರೀತಿಯನ್ನ ಭಗವಂತನ ಮೇಲೆ ಇಟ್ಟರೆ ಭಕ್ತಿ ಆಯ್ತು. ಭಕ್ತಿ ಆಯ್ತಿಲ್ಲ. ಅದೇ ಪ್ರೀತಿಯನ್ನು, ಅದೇ ಪ್ರೇಮವನ್ನು ತನ್ನ ಮೇಲೆ ಇದು ಆಗಿ ಜೀವನ ಹೇಳಲ್ಲ. ಆವ ಕಾಲದವಳು ಬಳಿಕ ಆವ ದೇಶದವಳು ಸದಾಕಾಲ ಆ ಭಕ್ತಿಯನ್ನ ಗುರುನಾಥನಲ್ಲಿ ಇಟ್ಟರೆ ಅದೇ ಶ್ರದ್ಧೆ ಆಯ್ತು, ಅದೇ ವಿಶ್ವಾಸ ಆಯ್ತು, ಅದೇ ನಂಬಿಕೆ ಆಯ್ತು. ಒಂದೇ ಪ್ರೀತಿ. ಅದು ಎಲ್ಲಿಟ್ರೆ ಏನಾಗ್ತಂತ ತಿಳ್ಕೊಂಡು ನೀನು ಏನು ಮಾಡ್ತಿದ್ದಿ? ದೇವರಲ್ಲಾದ್ರೂ ಭಕ್ತಿ ಮಾಡ, ಭಗವಂತನಲ್ಲಿ, ಇಲ್ಲಾಂದ್ರೆ ಗುರುನಾಥನಲ್ಲಿ ನಂಬಿಕೆ ಆದ್ರೂ ಮಾಡು. ಹಾಗಾಗಿ ಇಲ್ಲಿ ಯೋಗ್ಯತಾ ಅನುಸಾರವಾಗಿ, ಭೇದ ಅನುಸಾರವಾಗಿ ಸಾಧನಗಳ ವೈವಿಧ್ಯವೂ ಸಹ ಅನಿವಾರ್ಯವಾಗಿದೆ. ಯಾಕೆ ಸಾಧನಗಳಲ್ಲಿ ಬೇರೆ ಬೇರೆ ಆದವು ಅಂದರೆ, ಸಾಧಕರ ಏನು ಪಡಿಬೇಕನ್ನೋದು ದೃಶ್ಯ ಅದ. ಅದರಿಂದ ಆ ಮಾರ್ಗಗಳು ಬೇರೆ ಬೇರೆ ಆಗ್ಯಾವ. ಇಷ್ಟೇ ಅರ್ಥ ಮಾಡಿವೇನ ಅದನ್ನ ಮೂಲ ಹುಡುಕಕ್ಕೆ ಹೋಗಂಗಿಲ್ಲ. ಅವನಿಗೆ ಬೇಕಿದ್ದದ್ದು ಅದಾದ, ಆ ಮಾರ್ಗ ಹಿಡಿದು ಹೋಗ್ತಾನೆ, ತಪ್ಪೇನದ? ಹಾಗಾಗಿ ಈ ನಿಯಮಕ್ಕನುಸಾರವಾಗಿ ಭಗವಂತನು ಈ ಶ್ಲೋಕದಲ್ಲಿ ಏನು ಹೇಳಿದ? ಉತ್ತಮ ಮಧ್ಯಮ ಮಂದಾಧಿಕಾರಿಗಳಿಗೆ ಅನುಕೂಲವಾಗುವಂತೆ 3 ಉಪಾಯಗಳನ್ನು ಬೋಧಿಸಿ, ಮುಂದೆ ಬರುವಂತ ಶ್ಲೋಕದಲ್ಲಿ ಅತೀ ಮಂದಾಧಿಕಾರಿಗಳಿಗೆ, ಮಂದ ಬೇರೆ ಅತೀ ಮಂದ ಬೇರೆ, ಅವರಿಗೆ ಉತ್ತಮರೇ ಬೇರೆ, ಅತಿ ಉತ್ತಮರೇ ಬೇರೆ, ಹಾಗೆ ಮಂದರೆ ಬೇರೆ, ಅತಿ ಮಂದರೆ ಬೇರೆ. ಇಲ್ಲಿ ಅತಿ ಮಂದಾಧಿಕಾರಿಗಳಿಗೆ ಅನುಕೂಲ ಆಗುವ 4ನೇ ಉಪಾಯವನ್ನು ಕೂಡ ಇಲ್ಲಿ ಹೇಳಿ
ಜ್ಞಾನ ಸಾಧನಗಳಾದ ಇಲ್ಲಿ ಹೇಳಿದ ಅಮಾನಿತ್ವಾದಿ ಗುಣಗಳನ್ನು ಸಂಪಾದನೆ ಮಾಡಿಕೊಂಡವರಿಗೆ ಮಾತ್ರ ಈ ಹೇಳುವ ಸಾಧನಗಳು ಉಪಕಾರವಾಗುತ್ತವೆ. ಬ್ಯಾರೆಲ್ಲ ತಮ್ಮ ಯಾರು ಪಾರಮಾರ್ಥದ ಪ್ರವೇಶ ಮಾಡಕತ್ತಾರ ಅವರಿಗೆ ಈ ಸಾಧನದ ಉಪಾಯಗಳು ಕೆಲಸ ಕೊಡ್ತಾವ, ಇಲ್ಲಂದ್ರೆ ಕೊಡೋದಿಲ್ಲ ಅಂತ. ಮುಂದೆ ಅನಂತ ರೀತಿ ಭೋಗದ ವಿಷಯ, ಅನಂತ ವಿಷಯಗಳನ್ನು ಇಲ್ಲಿ ಹೇಳ್ತಾ ಬಂದು ಆತ್ಮನೇ ಆತ್ಮನ ಆತ್ಮಾನಂ ಅಂದರೆ ಶುದ್ಧ ಅಂತಃಕರಣದಲ್ಲಿ ತನ್ನನ್ನು ತಾನು ದರ್ಶನ ಮಾಡಿಕೊಳ್ಳಬೇಕಾದರೆ ಅರ್ಥ ಮಾಡುತ್ತಾರೆ. ಅಂತಃಕರಣ ವೃತ್ತಿಯಲ್ಲಿ ಪ್ರತ್ಯೇಗಾತ್ಮನಲ್ಲಿ ಪರಮಾತ್ಮನನ್ನು ನೋಡುತ್ತಾನೆ ಅಂತ ಅರ್ಥ. ಯಾರು ಉತ್ತಮ ಅಧಿಕಾರಿ ತಾನೇ ಪರಮಾತ್ಮ, ಬೇರೆ ಕಡೆ ಅಲ್ಲ, ತನ್ನಲ್ಲೇ ಪರಮಾತ್ಮ ನೋಡಿ ನೋಡ್ತಾ ನೋಡ್ತಾ ತಾನೇ ಪರಮಾತ್ಮ ಅರ್ಥ. ಕನ್ನಡಿಯಲ್ಲಿ ನಿನ್ನ ನೀನು ನೋಡಿದಾಗ ನೀನೇ ಕಾಣ್ತದೋ ಬೇರೆ ಕಾಣ್ತದೋ? ನೀನೇ ಕಾಣ್ತದ. ಮತ್ತೆ ಅಂತರಂಗವೆಂಬ ಕನ್ನಡಿಯಲ್ಲಿ ನೀನು ನೋಡಿದ್ರೆ ನೀನೇ ಕಾಣಬೇಕಲ್ಲ. ಆತ್ಮನ ನೋಡಿದ್ರೆ ಆತ್ಮನೇ ಕಾಣ್ತಾನೆ, ಬೇರೆ ಕಾಣಂಗಿಲ್ಲ. ಹೀಗಾಗಿ ಮಧ್ಯಮ ಅಧಿಕಾರಿಗಳಿಗೆ ಸಾಂಖ್ಯ ಯೋಗ ಹೇಳದ. ಸಾಂಖ್ಯವೆಂದರೆ ಆತ್ಮ ಅನಾತ್ಮ ವಿವೇಕ. ಅಲ್ಲಿ ಇದು ಆತ್ಮ ಇದು ಅನಾತ್ಮ ಎಂದು ಅನಾತ್ಮ ವರ್ಗಕ್ಕೆ ವಿಲಕ್ಷಣವಾದ ಸಾಕ್ಷಿಯಾದ ಆತ್ಮಸ್ವರೂಪವೇ ತಾನೆಂದು ಕ್ಷೇತ್ರಜ್ಞರು ಆತ್ಮ ಅನಾತ್ಮದ ಪ್ರಕೃತಿ ಪುರುಷರ ಜಡ ಚೈತನ್ಯಗಳ ಸದ್ವಸ್ಸು ಅಸದ್ವಸ್ಸು ವಿರುದ್ಧ. ದೇಹ ಜಡ ಅದ, ಕೂಟಸ್ಥ ಚೇತನ ಅದ. ದೇಹ ತಿಳಿಸುವಂಥದ, ಕೂಟಸ್ಥ ತಿಳಿತನ. ಹೀಗೆಲ್ಲ ವಿರುದ್ಧವಾದ ಅಭ್ಯಾಸಗಳನ್ನು ಸಾಂಖ್ಯ ಯುಗದಲ್ಲಿ ಮಾಡಿ ಶ್ರವಣ ಮಾಡಿದ ವಿಷಯವನ್ನು ಮನನ ಮಾಡದಿದ್ದರೆ ಶ್ರವಣ ಮಾಡಿದ ವಿಷಯವು ತನ್ನದಾಗದು. ಶ್ರವಣ ಮಾಡಿದವಲ್ಲ, ಶ್ರವಣ ಮಾಡಿದ ಮನನ ಮಾಡಿದರೆ ಲಾಭ. ಶ್ರವಣ ಮಾಡಿದ ವಿಷಯವನ್ನು ಮನನ ಮಾಡದಿದ್ದರೆ ಏನಾಯಿತು ಅಂದರೆ ಅಲ್ಲಿ ಶ್ರವಣ ಮಾಡಿದ ವಿಷಯವು ತನ್ನದಾಗದು, ನಿನಗದು ಪ್ರಾಪ್ತಿ ಆಗೋದಿಲ್ಲ. ಇಲ್ಲಿ ಯಾವ ವಿಷಯ ಶ್ರವಣ ಮಾಡಿದ್ದಿ ನೀನು? ಯಾವ ಊರಿಗೆ ದಾರಿ ಕೇಳಿದ್ದಿ ಆ ಊರಿಗೆ ನಡೆದ್ರೆ ಆ ಊರು ಬರ್ತದ, ಹೌದಲ್ಲ? ಬರೀ ಕೇಳಿದೆ ನಡಿಲಿಲ್ಲ ಅಂದರೆ ಊರು ಬರಂಗಿಲ್ಲ. ಮತ್ತೆ ನೀನು ಯಾರಂತ ವಿಚಾರ ಮಾಡಿದಿ, ನೀನು ಪರಬ್ರಹ್ಮ ನೀ ಕೂಟಸ್ಥ ಪರಮಾತ್ಮ ಅಂತ ಹೇಳಿದಾಗ ಅದಕ್ಕೆ ಹೋಗಿ ಮುಟ್ಟಬೇಕಾಗಿದ್ರೆ ನೀ ಹೆಜ್ಜೆ ಹಾಕಬೇಕಲ್ಲ. ಅಂದ್ರೆ ಇಲ್ಲಿ ಏನು ಮಾಡೋದ, ಕಾಲಿಂದ ಊರಿಗೆ ಹೋದಂಗೆ ನಡೆಯಕ್ಕೆ ಹೋಗ್ಬೇಡ, ಅಲ್ಲಿ ತಿರುಗಿ ಹುಚ್ಚದ್ದು. ಸುಮ್ಮನೆ ಕೇಳಿದ್ದನ್ನ ಒಳಗೆ ಮನನ ಮಾಡು. ಇದು ಹೌದೋ ಇದಲ್ಲೋ, ಸರಿನೋ ತಪ್ಪೋ, ಇದು ಹೇಳಿದ್ದು ನನ್ನಲ್ಲಿ ಅದು ಅದು ಇಲ್ಲವೋ ಅಂತ ವಿಚಾರ ಮಾಡಿದ್ರೆ ಮಾತ್ರ ತನಗಾಗ್ತದ. ಉದಾಹರಣೆ, ನಮ್ಮ ಮನೆಯಲ್ಲಿ ಒಂದು ಹಸು ಸಾಕ್ಕೊಂತ ಇಟ್ಕೋ. ಹಸುವಿನ ಮುಂದೆ ಹಾಕ್ತಕ್ಕಂಥ ಹಸಿ ಹುಲ್ಲನ್ನ ಅದು ತಿಂದು ನಂತರ ಒಂದು ಕಡೆ ಮೆಲ್ಲಕು ಹಾಕದೆ ಮಲಗ್ತದೆ. ಮಲ್ಲು ತಿರುಗಾಡಿ ತಿಂದ ಮೇಲೆ ಒಂದೇ ಕಡೆ ನಿಂತಿತ್ತು. ನಿಂತು ಮೆಲುಕು ಹಾಕ್ತದ, ಒಂದು ಕಡೆ ನಿಂತು ಮೆಲುಕು ಹಾಕ್ತದೆ. ಅಂದ್ರೆ ಮೊದಲು ತಿಂದಂತ ಹುಲ್ಲನ್ನ ಗಡಬಡಬಡ ತಿಂದ್ಬಿಡ್ತದ, ಮೊದಲು ಸಿಕ್ಕಾಗಿ ತಿಂದ್ಬಿಡ್ತದ. ಆಮೇಲೆ ಹುಲ್ಲು ಎಲ್ಲ ಇಲ್ಲದಾಗ ಏಕಾಂತದಲ್ಲಿ ಹೊಟ್ಟೆಗಳಿಂದ ಮತ್ತೆ ಹೊರಗೆ ಬಾಯಿವರೆಗೆ ತಂದು ಆ ಹುಲ್ಲನ್ನು ಸಣ್ಣ ಮಾಡ್ತದ. ಎಷ್ಟು ಸಣ್ಣ ಮಾಡ್ತದ ಅಂದ್ರೆ ಕಸವನ್ನು ತಿಂದು ರಸವು ಕೊಟ್ಟಂತೆ. ಹುಲ್ಲನ್ನು ತಿಂದು ಹಾಲನ್ನು ಮಾಡ್ತದ. ಅದು ಮೆಲುಕು ಹಾಕುವ ಹುಲ್ಲಿನ ಮೆಲುಕಿನಲ್ಲಿ ಏನು ಸಾಮರ್ಥ್ಯ ಇದೆ ಅಂದರೆ ಅದು ಹಾಲಾಗಿ ರಸ ಪರಿವರ್ತನೆ ಆಗ್ತದೆ. ಹುಲ್ಲಿನ ರಸ ಸಾಮಾನ್ಯ ಶಕ್ತಿಯ ಮನುಷ್ಯನಿಗೆ ಕೊಟ್ರೆ ಮಾಡೋಕ್ಕಾಗ್ತದ? ಒಬ್ಬ ವಿಜ್ಞಾನಿ ಕೊಟ್ರೆ ಮಾಡ್ತಾನೆ, ಒಬ್ಬ ಜ್ಞಾನಿ ಕೊಟ್ರೆ ಮಾಡ್ತಾನೆ.
ಆದ್ರೆ ಒಂದು ಆಕಳ ಮಾಡ್ತಾನ, ಒಂದು ಆಕಳ ಒಂದೇಮೆ ಮಾಡ್ತಾ ಇಲ್ಲ. ಅದೇ ರೀತಿ ಇಲ್ಲಿ ಕೂಡ ಮೆಲುಕು ಹಾಕದೇ ಇದ್ದರೆ ಅದಕ್ಕೆ ಅಜೀರ್ಣವಾಗುತ್ತದೆ. ಮೆಲುಕು ಹಾಕಿದ್ರೆ ಹಾಲಾಗ್ತದೆ, ಮೆಲುಕು ಹಾಕ್ಲಿದ್ರೆ ಅಜೀರ್ಣ ಆಗ್ತದೆ. ವೇದಾಂತ ಅಷ್ಟೇ ಸೂಕ್ಷ್ಮ. ನೀವು ಮೆಲುಕು ಹಾಕಿದ್ದಿ ಆನಂದರಸ ಉತ್ಪತ್ತಿ ಆಗ್ತದೆ, ಬ್ರಹ್ಮರಸ ಅಥವಾ ಆನಂದರಸ. ಮೆಲುಕು ಹಾಕ್ಲಿಲ್ಲ ವಿಷಯವಾಗ್ತದೆ ನೋಡದೆ, ಅದು ವಿಷ ಆಗದೆ ಹುಲ್ಲು ಆಯ್ತಿಲ್ಲ, ಅದಕ್ಕೆ ಅಜೀರ್ಣ ಆದ್ರೆ ಗತಿ ಏನಾಗ್ತದೆ. ಹಾಗೆ ಇದನ್ನ ಗುರುವಿನಿಂದ ತಿಳಿದ ವಿಷಯವನ್ನು ಜಿಜ್ಞಾಸು ಆದವನು ಮನನ ಮಾಡಿ ಜೀರ್ಣಿಸಿಕೊಳ್ಳು ಅಮೃತತ್ವವನ್ನೇ ಪಡಿಬೇಕು. ಆಗ ಈ ಸಾಂಖ್ಯಯುಗದಿಂದ ಅನೇಕ ಪ್ರಮಾಣಗತ ಪ್ರಮೇಯಗತ ಸಂದೇಹಗಳು ನಿವೃತ್ತಿ ಆಗ್ತಾವಷ್ಟೇ. ಅನಂತರ ಉತ್ತಮಾಧಿಕಾರಿಗಳಿಗೆ ಹೇಳಿದ್ಯಾವುದಪ್ಪ? ನಿಧಿಧ್ಯಾಸ. ನಿಧಿಧ್ಯಾಸ ಪಶುವನ್ನ ಕಟ್ಟಿ ಅದಕ್ಕೆ ಮೈ ತೊಳೆದು ಸಾಕಿ ಅದಕ್ಕೆ ಮೇವಾಕಿ ಅನಂತ ರೀತಿ ಮಾಡಿವಿ. ಯಾವ ಫಲಕ್ಕಾಗಿ ಅಂದ್ರೆ ಹಾಲನ್ನು ಪಡೆಯುವ ಉದ್ದೇಶಕ್ಕಾಗಿ, ಅದೇ ಉದ್ದೇಶಕ್ಕಾಗಲ್ಲ. ಮತ್ತೆ ಇಲ್ಲಿ ಕೂಡ ನೀನು ಏನು ಪಡೀಲಿಕ್ಕೆ ಹೊಂಟಿದ್ದೆ? ಅಮೃತತ್ವ ಪಡಿಬೇಕಾಗ್ಯದ. ಮತ್ತೆ ಇಷ್ಟೆಲ್ಲ ಶ್ರವಣ ಮಾಡಿದಿ, ಮತ್ತೆ ಇಲ್ಲಿವರೆಗೂ ಏನೇನೋ ಮಾಡಿದಿ, ಎಲ್ಲ ಮಾಡಿದ ಫಲ ಏನಪ್ಪ? ನಿನಗ ಮೋಕ್ಷ ಆಗ್ಬೇಕಲ್ಲ. ಆಗ್ಬೇಕಾದ್ರೆ ನೀ ಏನು ಮಾಡು ಅಂದ್ರೆ ನಿಧಿಧ್ಯಾಸವನ್ನು ಮಾಡು. ಮತ್ತೆ ಅವನು ಆಗ ಆತ್ಮ ಸಾಕ್ಷಾತ್ಕಾರಕ್ಕೆ ಏನಾದ ಅಂದ್ರೆ ತ್ರಿಕರಣ ಶುದ್ಧಿ ಆಯ್ತು ನೋಡಲ್ಲ. ಮಲ ವಿಕ್ಷೇಪ ಆವರಣ ದೋಷ ರಹಿತ ಆಯ್ತು ಅಂದ್ರೆ ಶುದ್ಧವಾದ ಕನ್ನಡಿಯಲ್ಲಿ ಸೂರ್ಯನ ಪ್ರತಿಬಿಂಬ ಬೀಳ್ಲಿ ಬೀಳ್ಲಿ ಬೀಳಂತ ನೀ ಧ್ಯಾನ ಮಾಡೋದು ಬೇಕಾಗಿಲ್ಲ, ಯಾವುದು ಕೂಗೋದು ಬೇಕಾಗಿಲ್ಲ, ಕರೆಯೋದು ಬೇಕಾಗಿಲ್ಲ, ತಾನಾಗಿ ಬೀಳ್ತದೆ ಬಿಂಬದ. ಹೌದಲ್ಲ? ಇಷ್ಟು ಕೆಲಸ ಮಾಡಿದ್ರೆ ಆಯ್ತು. ಪರಮಾತ್ಮನ ಆತ್ಮದ ಪ್ರತಿಬಿಂಬ ನಿಲ್ಲ ತಾನಾಗಿ ಬಿಡ್ತದ, ಆತ್ಮ ನೀನಾಗ್ತದೆ. ಆ ಬಿಂಬ ಏನು ಬೇರೆ ಅದೇನು? ಸೂರ್ಯ ಬಿಂಬ ಕನ್ನಡಿಲಿ ಪ್ರತಿಬಿಂಬ. ಸೂರ್ಯನಿಗೂ ಪ್ರತಿಬಿಂಬಕ್ಕೂ ವ್ಯತ್ಯಾಸ ಅದೇನು? ಇಲ್ಲಲ್ಲ. ಅದು ಆತ್ಮನು ಒಳಗೆ ಉಪಾಧಿ ಜೀವಾತ್ಮನ, ಆ ಆತ್ಮ ಪರಮಾತ್ಮನಿಗೆ ಈ ಜೀವಾತ್ಮನಿಗೂ ವ್ಯತ್ಯಾಸ ಅದೇನು? ಇಲ್ಲ. ಅಂದಾಗ ಕರ್ಮಯೋಗ ರಹಸ್ಯದಲ್ಲಿ ಧ್ಯಾನ ಅಂತ ಇಟ್ಟಾರ. ಆತ್ಮ ಅನಾತ್ಮ ವಿಚಾರ ರೂಪೇ ಜ್ಞಾನ ಅಂತ ಪತಂಜಲಿ ಮಹರ್ಷಿಗಳು. ಚಿತ್ತ ವೃತ್ತಿ ನಿವೃತ್ತಿ ಜ್ಞಾನಸ್ಯ ಜ್ಞಾನ ಯೋಗಸ್ಯ ಯೋಗ. ಇಲ್ಲಿ ಏನು ಹೇಳಕತ್ತೀನಿ? ಚಿತ್ತದ ವೃತ್ತಿ, ಮನಸ್ಸಿನ ಚಂಚಲತ್ವಗಳೇನವ ಅವನ್ನ ನಿಲ್ಲಿಸಬೇಕಾದ ಆಲಿ ನಿಲ್ಲಿಸಿ ನೋಡಲು, ಅದು ನಿಲ್ಲಿಸೋಕ್ಕೋಸ್ಕರವಾಗಿ ಸಾಂಖ್ಯ ಯೋಗವನ್ನು ಹೇಳ್ತಾ ಬಂದ್ರು. ಅದು ನಿಂತಿತ್ತಿಲ್ಲ. ಕನ್ನಡ ಹಿಂಗ ಅಲುಗಾಡದ ನಿಂತಾಗ ಪ್ರತಿಬಿಂಬ ಇದ್ದಕ್ಕಿದ್ದಂಗೆ ಕಾಣ್ತದಿಲ್ಲ. ಅದರಂತೆ ಅಲ್ಲಿ ಕರ್ಮದ ರಹಸ್ಯವನ್ನು ಹೇಳರಿವಿನ ಬರೀ ಕರ್ಮವನ್ನು ಮಾಡಂತ ಅವರು ಕೂಡ ಹೇಳಿಲ್ಲ. ಸ್ಪಷ್ಟ ಹೇಳ್ತಾರೆ, ಚಿತ್ತ ವೃತ್ತಿ ನಿವೃತ್ತಿಗಾಗಿ ಹೇಳಿವಂದ್ರು. ಹೀಗೆ ಮುಂದ ಜಿಜ್ಞಾಸುಗಳು, ಮಂದ ಮುಮುಕ್ಷುಗಳು, ಬಹಿರ್ಮುಖ ಚಿತ್ತರು ಆದ ಮಂದಾಧಿಕಾರಿಗಳು ಕರ್ಮಯೋಗವನ್ನು ಅವಲಂಬಿಸಿ ಪರಂಪರೆಯಾಗಿ ಆತ್ಮಜ್ಞಾನವನ್ನು ಪಡೆದುಕೊಳ್ಳುತ್ತಾರೆ. ಅವ್ರನ್ನ ಕೈ ಬಿಡಬಾರದು ಅಂತ ಹೇಳ್ಯಾರ ನೋಡ್ರಿ. ಕರ್ಮಿಗೆ 100 ಜನ್ಮ ಹೇಳಿರಲಿಲ್ಲ, ಮುಮುಕ್ಷಗಳಿಗೆ 3 ಜನ್ಮ, ಅಭ್ಯಾಸಿಗಳಿಗೆ 2 ಜನ್ಮ, ಅನುಭವಿಗೆ 1 ಜನ್ಮ, ಆ ರೂಢನಿಗೆ ಇದೇ ಕೊನೆ ಚರಮ. ಅಂದ್ರೆ ಪರಂಪರೆ. ಕೈ ಬಿಡಬಾರದು ತಮ್ಮ, ಎಂದಾದ್ರೂ ಬಾ, ಒಟ್ಟು ಬಾ ಅಂದ್ರು. ಯಾವಾಗಾದ್ರೂ ಬಾ ಅಂದ್ರು ಅವರು.
ಒಟ್ಟ ದಾರಿ ಹಿಡ್ದು ಬಾ, ದಾರಿ ಬಿಟ್ಟು ಬರಕ್ಕೆ ಹೋಗ್ಬೇಡ, ದಾರಿ ಹಿಡಿದು ಯಾವಾಗಾದ್ರೂ ಬಾ. ಅಂದ್ರೆ ಯಾವ ಜನ್ಮ ಆದರೂ ಮುಕ್ತನಾಗಲಿ ಅನ್ನೋ ಭಾವದಿಂದ ಮಂದ ಅಧಿಕಾರಿಗಳು ಅಂಥ ಅಧಿಕಾರಿನ ಕುರಿತು ಕೈ ಬಿಡಬಾರದು ಅಂತ ಹೇಳಿದ ಮಾತುವಿನ ಧ್ಯಾನಕ್ಕೆ ಆತ್ಮವಿಚಾರವೇ ಕಾರಣ. ಕರ್ಮಯೋಗಕ್ಕೆ ಯೋಗ್ಯತೆಗೆ ಅನುಕೂಲಗಳು ಇಲ್ಲದವರ ಗತಿ ಏನಂದ್ರೆ ಮುಂದಿನ ಸೂತ್ರದಲ್ಲಿ ಮತ್ತೆ ಹೇಳ್ತಾರೆ. ಅವ್ರ ಗತಿ ಹೆಂಗ್ರಿ ಅಂದ್ರೆ ಅವ್ರಿಗೂ ಉಪಾಯ ಯಾವ, ಅವ್ರಿಗೂ ದಾರಿ ಯಾವ, ಅದನ್ನು ಹೇಳ್ತೀವಿ ಅಂದ್ರೆ ಅವರು ಅದನ್ನ 25ನೇ ಶ್ಲೋಕ ನಾಳೆ ದಿನ ವಿಚಾರ ಮಾಡೋಣ ಅನ್ನುವಂಥ ಮಾತನ್ನು ಹೇಳ್ತಾ ಇಂದಿನ ಶಾಸ್ತ್ರದ ಪುಷ್ಪಗಳನ್ನು ಗುರುಪಾದಕ್ಕೆ ಸಮರ್ಪಿಸಿ ನಾವು ನೀವು ಧನ್ಯರಾಗೋಣ ಅನ್ನುವ ಮಾತನ್ನು ಹೇಳ್ತಾ ಮಂಗಲವನ್ನು ಹೇಳ್ರಿ. ಸದ್ಗುರುವಿನ ಮೇಲೆ ಶಿವ ಸಾಂಬನ ಮೇಲೆ ಹೂವ ಸೂರಾಡಿ, ಸದ್ಗುರುವಿನ ಮೇಲೆ ಶಿವ ಸಾಂಬನ ಮೇಲೆ ಹೂವ ಸೂರಾಡಿ, ಸದ್ಗುರುವಿನ ಮೇಲೆ ಶಿವ ಸಾಂಬನ ಮೇಲೆ ಹೂವ ಸೂರಾಡಿರೆ, ಸದ್ಗುರುವಿನ ಮೇಲೆ ಶಿವ ಸಾಂಬನ ಮೇಲೆ ಹೂವ ಸೂರಾಡಿರೆ, ಹುಟ್ಟಿದ ಕ್ಷಣ ಬಂದು ಹೂವ ಸೂರಾಡಿರೆ, ಹುಟ್ಟಿದ ಕ್ಷಣ ಬಂದು ದೇವರೆಂದೆನಿಸಿದ ಜೀವನ್ಮುಕ್ತನ ಮ್ಯಾಲ ಹೂವ ಸೂರಾಡಿರೆ, ಒಳವರಗನ್ನರೆ ಒಳೆಬಚ್ಚಿ ಜ್ಯೋತಿಗೆ, ಒಳವರಗನ್ನರೆ ಒಳೆಬಚ್ಚಿ ಜ್ಯೋತಿಗೆ, ಬೆಳಗೋ ಪ್ರಕಾಶನ ತಿಳಿದ ಮಹಿಮನ ಮ್ಯಾಲ ಹೂವ ಸೂರಾಡಿರೆ, ಸದ್ಗುರುವಿನ ಮೇಲೆ ಶಿವ ಸಾಂಬನ ಮೇಲೆ ಹೂವ ಸೂರಾಡಿ, ಷಟಸ್ಥಲ ಬ್ರಹ್ಮಗೆ ಷಡ್ವರ್ಣ ಅತೀತಗೆ, ಷಟಸ್ಥಲ ಬ್ರಹ್ಮಗೆ ಷಡ್ವರ್ಣ ಅತೀತಗೆ, ನುಡಿಯೋ ಪಂಚಾಕ್ಷರಿ ದೃಢ ಭಕ್ತಿ ಗುರುವಿನ ಮ್ಯಾಲ ಹೂವ ಸೂರಾಡಿ, ಸದ್ಗುರುವಿನ ಮೇಲೆ ಶಿವ ಸಾಂಬನ ಮೇಲೆ ಹೂವ ಸೂರಾಡಿ, ಉನ್ಮನೆ ಪ್ರಭೆಯೋಳು ತನ್ಮಯನಾದವಗೆ, ಉನ್ಮಯ ಪ್ರಭೆಯೋಳು ತನ್ಮಯನಾದವಗೆ, ಚೆನ್ನಾಗಿ ಬೆಳಗಿರೆ ಚಿನ್ಮಯ ಶಿವನಂದರ ಮ್ಯಾಲ ಹೂವ ಸೂರಾಡಿರೆ, ಸದ್ಗುರುವಿನ ಮೇಲೆ ಶಿವ ಸಾಂಬನ ಮೇಲೆ ಹೂವ ಸೂರಾಡಿರೆ, ಶ್ರೀಮದ್ ಜಗದ್ಗುರು ಸಿದ್ಧಾರೂಢ ಮಹಾರಾಜ್ ಕಿ ಜೈ, ಶ್ರೀ ಸದ್ಗುರು ಶಿವಪುತ್ರ ಸ್ವಾಮಿ ಮಹಾರಾಜ್ ಕಿ ಜೈ, ಶ್ರೀ ಸದ್ಗುರು ಬಸವಾನಂದ ಸ್ವಾಮಿ ಮಹಾರಾಜ್ ಕಿ ಜೈ, ಶ್ರೀ ಸದ್ಗುರು ಅಭಿನವ ನಿಜಗುಣ ಮಹಾರಾಜ್ ಕಿ ಜೈ, ಸಕಲ ಸಾಧು ಸಂತ ಮಹಾರಾಜ್ ಕಿ ಜೈ, ಜಯ ಮಂಗಲಂ ಜಯ